we have started the seventh topic in our study about men and women equal yet different. ಆ, ನಮ್ಮ 7ನೇ ಒಂದು ಸರಣಿಯಲ್ಲಿ ಈ ಸತ್ಯವೇದದ ಈ ಅಧ್ಯಯನದಲ್ಲಿ ಪುರುಷರು ಮತ್ತು ಸ್ತ್ರೀಯರು ಸಮಾನರಾಗಿದ್ದರೂ ಸಹ ಅವರು ವಿಭಿನ್ನರಾಗಿದ್ದಾರೆ ಎಂಬುದನ್ನು ನಾವು ಕಲಿಯುತ್ತಾ ಇದ್ದೇವೆ. For anyone who is joining for the first time, quickly, what are the 6 topics we learned earlier? ಈಗ ಹೊಸದಾಗಿ ಇವತ್ತು ಸೇರಿ ಬಂದಿರತಕ್ಕಂಥವರ ಪ್ರಯೋಜನಾರ್ಥವಾಗಿ ನಾವು 6 ವಾರಗಳಲ್ಲಿ ಕಲಿತಂತ ಸಂದೇಶಗಳನ್ನ ಬಹಳ ಬೇಗನೆ ನಾವು ಅದನ್ನ ತಿಳಿಸ್ಲಿಕ್ಕಿದ್ದೇವೆ. Creation of male and female, especially creation of women. ಪುರುಷನನ್ನು ಸ್ತ್ರೀಯನ್ನು ದೇವರು ಉಂಟು ಮಾಡಿದ ಸೃಷ್ಟಿ ಕಾರ್ಯದ ಕುರಿತಾಗಿ ಕಲಿತೆವು. ಅದರಲ್ಲೂ ವಿಶೇಷವಾಗಿ ಸ್ತ್ರೀಯನ್ನ ಉಂಟು ಮಾಡಿದ ಉದ್ದೇಶವನ್ನ ನಾವು ಕಲಿತಿದ್ದೇವೆ. Secondly, we looked at marriage and family life and its 5 main purpose. ಎರಡನೇದಾಗಿ ನಾವು ವಿವಾಹ ಮತ್ತು ಕುಟುಂಬ ಜೀವನದ ಕುರಿತಾಗಿ ಕಲಿತೆವು ಮತ್ತು ಅದರ 5 ಪ್ರಮುಖ ಉದ್ದೇಶಗಳೇನು ಎಂಬುದನ್ನು ನಾವು ಕಲಿತಿದ್ದೇವೆ. Then we saw the fall of man and in its the women's role. ಆನಂತರ ಮೂರನೇದಾಗಿ ನಾವು ಮನುಷ್ಯನ ಸೋಲುವಿಕೆ, ಅದರಲ್ಲಿ ಮಹಿಳೆಯ ಪಾತ್ರವೇನು ಎಂಬುದನ್ನು ನಾವು ಕಲಿತುಕೊಂಡೆವು. In spite of women being the first one to disobey, God held man accountable, and woman was given so many privilege even to bring the Lord's Jesus Christ into the world through women. ಮೊದಲನೇದಾಗಿ ಸ್ತ್ರೀಯು ವಂಚನೆಗೆ ಒಳಬಿದ್ದರೂ ಸಹ ಪುರುಷನನ್ನ ಲೆಕ್ಕ ಕೇಳಿದುವಂತವನಾದನು ದೇವರು. ಅಷ್ಟು ಮಾತ್ರವಲ್ಲ, ಸ್ತ್ರೀಯ ಮೂಲಕವಾಗಿ ಅನೇಕ ಆಶೀರ್ವಾದಗಳನ್ನ ದಯಪಾಲಿಸಿದನು. ವಿಶೇಷವಾಗಿ ಅದರಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಹುಟ್ಟುವ ಹಾಗೆ ಮಾಡಿದನು ಎಂಬುದಾಗಿ ನಾವು ಕಲಿತಿದ್ದೇವೆ. The virtuous woman of Proverbs 31. ಆನಂತರ ಮುಂದಿನ ವಾರದಲ್ಲಿ ನಾವು ಜ್ಞಾನೋಕ್ತಿ 31ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಗುಣವತಿಯಾದಂತ ಮಹಿಳೆಯ ಕುರಿತಾಗಿಯೂ ಸಹ ನಾವು ಕಲಿತುಕೊಂಡೆವು. And then the 2 sessions we took about women's dress and decorations. ಮತ್ತು ಇನ್ನು 2 ಅವಧಿಗಳಲ್ಲಿ ನಾವು ಕಲಿತೆವು ಸ್ತ್ರೀಯರ ಒಂದು ಉಡುಪು ಮತ್ತು ಅಲಂಕಾರ ಶೃಂಗಾರ, ಅದರ ಕುರಿತಾಗಿ ನಾವು ಕಲಿತುಕೊಂಡೆವು. What does the Bible teach us? How should a godly woman be in these areas? ಈ ಒಂದು ಕ್ಷೇತ್ರಗಳಲ್ಲಿ ದೈವಿಕವಾದಂತ ಮಹಿಳೆಯು ಹೇಗಿರಬೇಕು, ಸತ್ಯವೇದವು ಏನನ್ನು ತಿಳಿಸ್ತದೆ ಎಂಬುದಾಗಿ ನಾವು ಕಲಿತುಕೊಂಡಿದ್ದೇವೆ. Last week we started this topic of equal yet different. ಕಳೆದ ವಾರವೂ ಸಹ ನಾವು ನೋಡ್ತಾ ಬಂದ ಹಾಗೆ ನಾವು ಸಮಾನತೆ ಹೊಂದಿದ್ದರೂ ಸಹ ವಿಭಿನ್ನತೆಯನ್ನು ಸಹ ನಾವು ಹೊಂದಿದ್ದೇವೆ ಎಂಬುದಾಗಿ ನಾವು ಕಲಿತಿದ್ದೇವೆ. We are following a book by God's servant Alexander Strauch. ನಾವು ಒಂದು ಪುಸ್ತಕ ಅಲೆಕ್ಸಾಂಡರ್ ಸ್ಕ್ರೌಚ್ ಎಂಬಂತಕ್ಕಂಥ ದೇವರ ಸೇವಕರು ಬರೆದಿರ್ತಕ್ಕಂಥ ಪುಸ್ತಕದ ಆಧಾರದ ಮೇಲೆ ಕೆಲವು ವಿಷಯಗಳನ್ನ ನಾವು ನೋಡ್ತಾ ಬಂದಿದ್ದೇವೆ. Now, if any of you missed any of this class, you would like to get the recording of it, you can contact me and it is available. ನೀವು ಯಾರಾದ್ರೂ ಈ ತರಗತಿಗಳನ್ನ ತಪ್ಪಿಸಿಕೊಂಡವರಾಗಿದ್ದರೆ ನೀವು ನಮ್ಮನ್ನು ಸಂಪರ್ಕಿಸುವುದಾದರೆ ನಿಮಗೆ ಅದರ ವಿಡಿಯೋಗಳು ಸಿಕ್ಕುವಂತದ್ದಾಗಿರ್ತದೆ. Okay, now let's coming back to the topic of men and women equal yet different in God's plan. ದೇವರ ಯೋಜನೆಯಲ್ಲಿ ಪುರುಷ ಮತ್ತು ಮಹಿಳೆ ಸಮಾನರಾಗಿದ್ದರೂ ಸಹ ಅವರು ವಿಭಿನ್ನರು ಆಗಿದ್ದಾರೆ ಎಂಬುದನ್ನ ನಾವು ಆ ಒಂದು ಶೀರ್ಷಿಕೆಯಲ್ಲಿ ನಾವು ಆಲೋಚನೆ ಮಾಡಿಕೊಳ್ಳೋಣ. What the word of God teaches, what the world proposes is entirely different. ದೇವರ ವಾಕ್ಯವು ತಿಳಿಸುವುದಕ್ಕೂ ಪ್ರಪಂಚವು ತಿಳಿಸುವಂತ ವಿಷಯಗಳಿಗೂ ಬಹಳ ವ್ಯತ್ಯಾಸವಿದೆ. We all know about feminism, which is very important in the world, and it has a liberal feminist view. ಸ್ತ್ರೀ ತತ್ವದ ಕುರಿತಾಗಿ ನಾವು ಲೋಕದಲ್ಲಿ ಆ ಒಂದು ದೃಷ್ಟಿಯಲ್ಲಿ ನಾವು ಅನೇಕ ವಿಷಯಗಳನ್ನು ನೋಡುತ್ತೇವೆ. But the sad thing is, even among Christendom, so-called Christianity and believers, there are 2 views. ಆದ್ರೆ ದುಃಖಕರವಾದಂತ ವಿಷಯ ಅಂದ್ರೆ ಕ್ರೈಸ್ತತ್ವದಲ್ಲಿಯೂ ಸಹ 2 ವಿಧವಾದಂತ ದೃಷ್ಟಿಕೋನದಲ್ಲಿ ಇದರ ಕುರಿತಾಗಿ ನಾವು ನೋಡ್ತೇವೆ. One is called evangelical feminist view, people who claim to be Christian believers but they have a feminist view. ನಾವು ಮೊದಲನೇ ಒಂದು ದೃಷ್ಟಿಕೋನ ಇವಾಂಜಲಿಕಲ್ ಫೆಮಿನಿಸ್ಟಿಕ್ ವ್ಯೂ ಎಂಬುದಾಗಿ ಜನರು
ಅದರ ಒಂದು ಸತ್ಯಾಂಶವನ್ನು ಒಪ್ಪಿಕೊಂಡರೂ ಸಹ ಸ್ತ್ರೀ ತತ್ವದ ಕುರಿತಾಗಿ ತಿಳಿಸುವಂತವರಾಗಿದ್ದಾರೆ. What I mean is they claim to be Christians, but they have a feminist view. ಆದ್ರೆ ಕ್ರೈಸ್ತರು ಎಂಬುದಾಗಿ ಹೇಳಿಕೊಂಡರೂ ಸಹ ಸ್ತ್ರೀ ತತ್ವದ ಕಡೆಗೆ ಹೆಚ್ಚಿನ ಮಹತ್ವವನ್ನು ನೀಡುವಂತವರಾಗಿದ್ದಾರೆ. This is what is dominant among the mainline denominations in Christianity today. ಈ ದಿನದ ಕ್ರೈಸ್ತತ್ವದ ಒಂದು ಸಂಗತಿಗಳಲ್ಲಿ ಇರ್ತಕ್ಕಂಥ ಒಂದು ಒಂದು ದೊಡ್ಡದಾಗಿ ಬೆಳೆದಿರ್ತಕ್ಕಂಥ ಸಂಗತಿ ಇದಾಗಿದೆ. It is the mainline churches, I mean denomination, ಪಂಗಡಗಳು, ಮುಖ್ಯವಾಹಿನಿಯ ಸಭೆಗಳು, what do you call it? ಮುಖ್ಯ ಹೆಸರುಗೊಂಡಂತ ಸಭಾ ಇದು ಪಂಗಡಗಳು, ಆ ಪಂಗಡಗಳಲ್ಲಿ ಇದು ಮೇಲನ್ನ ಪಡ್ಕೊಂಡಂತ ವಿಷಯವಾಗಿದೆ. That is why they don't believe in covering the head, the sisters covering of the head, sisters ministry. They have, that is why they have women bishops, women pastors, women priests. This is all mainly in the mainline denomination. It has not affected that much our assemblies, yet we need to know the truth. ನಮ್ಮ ಸಭೆಗಳಲ್ಲಿ ಈ ಒಂದು ಅಂಶಗಳು ಇನ್ನೂ ಸಹ ಹೆಚ್ಚಿನ ಪರಿಣಾಮ ಬೀರದೇ ಇದ್ದರೂ ಸಹ ನಾವು ಈ ಸತ್ಯಾಂಶಗಳನ್ನ ತಿಳಿಯಬೇಕು. ಏನಂತಂದ್ರೆ ಪ್ರಮುಖವಾದಂತ ಕ್ರೈಸ್ತ ಪಂಗಡಗಳಲ್ಲಿ ಸ್ತ್ರೀಯರೇ ಮುಸುಕು ಹಾಕದೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಬೋಧಿಸುವಂಥದ್ದು, ನಾಯಕತ್ವವನ್ನ ಪಡಿತಕ್ಕಂಥದ್ದು, ಈ ರೀತಿಯಾದಂತ ಸಂಗತಿಗಳು ಅದು ನುಸುಳಿಕೊಂಡಿದೆ. The other view, which is the biblical view, which we believers believe or must believe, is called the complementarian view. ಇನ್ನೊಂದು ದೃಷ್ಟಿಕೋನ ಏನೆಂಬುದಾಗಿ ಹೇಳಿದ್ರೆ ಕಾಂಪ್ಲಿಮೆಂಟರಿ ವ್ಯೂ ಎಂಬುದಾಗಿ, ಅದು ಸತ್ಯವೇದಕ್ಕನುಸಾರವಾದಂತ ನಾವು ನಂಬಿಕೆ ಹೊಂದಿರುವಂತ ಒಂದು ದೃಷ್ಟಿಕೋನ ಅದಾಗಿದೆ. In that we believe that God created men and women equal, yet with different gender defined roles. ಇಲ್ಲಿ ನಾವು ಏನನ್ನ ನಂಬುತ್ತೇವೆ ಎಂಬುದಾಗಿ ಹೇಳಿದ್ರೆ ದೇವರು ಸ್ತ್ರೀ ಪುರುಷನನ್ನು ಉಂಟು ಮಾಡಿದನು ಮತ್ತು ಅವರನ್ನ ಸಮಾನರಾಗಿ ಉಂಟು ಮಾಡಿದರೂ ಸಹ ಅವರಲ್ಲಿ ವ್ಯತ್ಯಾಸಗಳನ್ನು ಸಹ ಇಟ್ಟಿದ್ದಾನೆ ಎಂಬುದಾಗಿ ನಾವು ಕಲಿತುಕೊಳ್ಳುತ್ತೇವೆ. Very clear defined roles. ಬಹಳ ಸ್ಪಷ್ಟವಾದಂತ ನಿರ್ದಿಷ್ಟವಾದಂತ ಪಾತ್ರಗಳು ನಮ್ಮದಾಗಿರ್ತದೆ. According to that view or biblical view, God designed the man to be the husband, the father, the provider and protector. ಈ ಒಂದು ಸತ್ಯವೇದಕ್ಕನುಸಾರವಾದಂತ ದೃಷ್ಟಿಯಲ್ಲಿ ಪುರುಷನು ಒಬ್ಬ ತಂದೆಯಾಗಿ, ಕುಟುಂಬದ ಸಂರಕ್ಷಕನಾಗಿ, ಪೋಷಕನಾಗಿ ಆತನಿದ್ದಾನೆ. ಫಸ್ಟ್ ಗಂಡನಾಗಿ, ಆಮೇಲೆ ತಂದೆ, ಫಾದರ್, ಪ್ರೊವೈಡರ್ ಅಂಡ್ ಪ್ರೊಟೆಕ್ಟರ್. ಮೊದಲನೇದಾಗಿ ಕುಟುಂಬದ ಯಜಮಾನನಾಗಿ ಗಂಡನಾಗಿದ್ದಾನೆ, ಮತ್ತು ತಂದೆಯಾಗಿ, ಮತ್ತು ಒದಗಿಸುವಾತನಾಗಿ, ಮತ್ತು ಸಂರಕ್ಷಕನಾಗಿ ಆತನಿರ್ತಾನೆ. God designed a woman to be the wife, the mother and the nurturer. ಹಾಗೆಯೇ ಸ್ತ್ರೀಯನ್ನು ಸಹ ದೇವರು ಉಂಟು ಮಾಡಿ ಕುಟುಂಬದಲ್ಲಿ ಸ್ತ್ರೀ ಹೆಂಡತಿಯಾಗಿ ಮತ್ತು ಆಕೆಯು ಪೋಷಣೆಯನ್ನ ನೀಡುವಂತ ಪೋಷಕಳಾಗಿ ಆಕೆಯನ್ನು ಇಟ್ಟಿದ್ದಾನೆ. Very important role for men and women. There is no competition. There is no need for any competition. ಇಲ್ಲಿ ಯಾವ ಸ್ಪರ್ಧೆ ಇಲ್ಲ ಇಬ್ಬರಿಗೂ, ಆದ್ರೆ ಬಹಳ ಪ್ರಮುಖವಾದಂತ ಪಾತ್ರಗಳು ಅವರದೇ ಆದಂತದ್ದಾಗಿದೆ. We saw that when God made role differences, someone is the head, the other one follow or submit. ದೇವರು ಈ ಒಂದು ನಿಯಮವನ್ನ ಆತನು ಮಾಡಿದಾಗ ಒಬ್ಬನನ್ನ ಶಿರಸ್ಸಾಗಿ ಇಟ್ಟು ಮತ್ತೊಬ್ಬರನ್ನ ಅದರ ಅಧೀನದಲ್ಲಿ ಇಟ್ಟಿದ್ದಾನೆ. That is whether it is a king or subjects. ಅದು ಅರಸನಿರಬಹುದು, ಆತನ ಕೆಳಗಿರತಕ್ಕಂತ ಪ್ರಜೆಗಳಿರಬಹುದು, or a husband and wife, ಅಥವಾ ಗಂಡ ಇರಬಹುದು, ಹೆಂಡತಿ ಇರಬಹುದು, or elders and believers, ಅಥವಾ ಹಿರಿಯರಿರಬಹುದು, ಅವರ ಕೆಳಗಡೆ ವಿಶ್ವಾಸಿಗಳಿರಬಹುದು. Basic this thing is Christ and the church. ಅಲ್ಲಿ ಮೂಲ ಏನೆಂಬುದಾಗಿ ಹೇಳಿದ್ರೆ ಕ್ರಿಸ್ತನು ಮತ್ತು ಸಭೆಯ ಒಂದು ಸಂಬಂಧ ಅಲ್ಲಿ These roles cannot be reversed. ಈ ಪಾತ್ರಗಳನ್ನ ನಾವು ಅದಲು ಬದಲು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. If so, then church, Christ has to submit to the church. ಹಾಗೇನಾದ್ರೂ ಮಾಡುವುದಾದ್ರೆ
ಸಭೆಯು ತಲೆಯಾಗಿದ್ದು ಸಭೆಯ ಅಧೀನದಲ್ಲಿ ಕ್ರಿಸ್ತನು ಇರಬೇಕಾಗ್ತದೆ. or the subjects should submit to the king. ಅಥವಾ ಪ್ರಜೆಗಳು ಉನ್ನತ ಸ್ಥಿತಿಯಲ್ಲಿದ್ದು ಅವರ ಅಧೀನದಲ್ಲಿ ರಾಜನು ಇರಬೇಕಾಗ್ತದೆ. Nobody will agree with that. ಇದನ್ನು ಯಾರು ಒಪ್ಪುತ್ತಾರೆ? This is the same way it is between the gender. ಇದೇ ತರಹ ನಾವು ಲಿಂಗ ತಾರತಮ್ಯದಲ್ಲೂ ಸಹ ನಾವು ನೋಡ್ತೇವೆ. Now, whether it is authority or submission, Christ is our example. ನಾವು ಈ ಅಧೀನತೆಯಲ್ಲಿ ಕ್ರಿಸ್ತನು ತಾನೇ ನಮಗೆ ಮಾದರಿಯಾಗಿದ್ದಾನೆ. Christ is the example for the men. Christ is the example for women. ಕ್ರಿಸ್ತನೇ ಪುರುಷರಿಗೂ ಮಾದರಿಯಾಗಿದ್ದಾನೆ, ಕ್ರಿಸ್ತನೇ ಸ್ತ್ರೀಯರಿಗೂ ಸಹ ಮಾದರಿಯಾಗಿದ್ದಾನೆ. What is a husband's role? Christ as the bridegroom of the church, he is our example. ಸಭೆಯ ಮೊದಲಿಂಗನು ಆಗಿರ್ತಕ್ಕಂಥ ಕ್ರಿಸ್ತನು ಒಬ್ಬ ಕುಟುಂಬದ ಪುರುಷನು ಅಥವಾ ಗಂಡನಿಗಿರ್ತಕ್ಕಂಥ ಜವಾಬ್ದಾರಿಗೆ ಮಾದರಿಯಾಗಿದ್ದಾನೆ. Same way for a submissive wife, Christ is the example how he submitted to God the Father. ಕ್ರಿಸ್ತನು ಹೇಗೆ ತಂದೆಯಾದ ದೇವರಿಗೆ ಅಧೀನನಾಗಿ ಬಂದನೋ ಅದೇ ಮಾದರಿಯನ್ನ ಒಬ್ಬ ಕುಟುಂಬದಲ್ಲಿರ್ತಕ್ಕಂಥ ಮಹಿಳೆಗೆ ಆಕೆ ಹೇಗೆ ಅಧೀನದಲ್ಲಿ ಇರಬೇಕು ಎಂಬುದನ್ನ ಕಲಿಸಿಕೊಡುವ ಮಾದರಿಯಾಗಿದ್ದಾನೆ. This has nothing to do with superiority or inferiority. ಇಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥದ್ದು ಅಥವಾ ಅಧೀನನಾಗಿ ಕೆಳಮಟ್ಟದಲ್ಲಿರ್ತಕ್ಕಂಥ ಎಂಬಂತ ಭೇದವಲ್ಲ. My beloved, my dear sisters, you never, as a believer in Christ, you never need to fight for your right. You are equal with man in the creation, in your value, in your worth. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಪುರುಷನ ಜೊತೆಯಲ್ಲಿ, ಸಹೋದರಿಯರಿಗೆ ವಿಶೇಷವಾಗಿ ಪುರುಷನ ಜೊತೆಯಲ್ಲಿ ಇದಕ್ಕೋಸ್ಕರವಾಗಿ ಹೋರಾಟ ಮಾಡುವಂತದ್ದು ಅಗತ್ಯವಿಲ್ಲ. The people of the world don't know what is the value of a woman. ಒಬ್ಬ ಸ್ತ್ರೀಯ ಮೌಲ್ಯ ಏನು ಎಂಬುದು ಲೋಕದಲ್ಲಿರ್ತಕ್ಕಂಥ ಜನರಿಗೆ ಗೊತ್ತಿಲ್ಲ. They think that we all came from evolution. ನಾವು ಅವರು ನಂಬತಕ್ಕಂಥದ್ದು ಏನೆಂಬುದಾಗಿ ಹೇಳಿದ್ರೆ ಜೀವ ವಿಕಾಸದಲ್ಲಿ ಮನುಷ್ಯನು ಉಂಟಾಗಿದ್ದಾನೆ ಎಂಬುದಾಗಿ ನಂಬುತ್ತಾರೆ. Or we came from monkeys. ನಾವೆಲ್ಲರೂ ಮಂಗನಿಂದ ಮಾನವ ಎಂಬುದಾಗಿ ಹೇಳುವುದುಂಟು. Then there is a need to fight for the right. ಹಾಗಾದ್ರೆ ಅದರಲ್ಲಿ ಒಂದು ಹಕ್ಕಿಗೋಸ್ಕರವಾಗಿ ಹೋರಾಟ ಮಾಡಬೇಕಾಗ್ತದೆ. But as a child of God, you don't need to fight for your right. You already have the right. ಆದರೆ ದೇವರ ಮಗನಾಗಿ ಮಗಳಾಗಿ ನಾವು ಇಂಥದಕ್ಕೋಸ್ಕರವಾಗಿ ಹೋರಾಟ ಮಾಡ್ತಕ್ಕಂಥವ್ರಲ್ಲ. ಯಾಕಂದ್ರೆ ನಮ್ಮ ಹಕ್ಕು ಈಗಾಗಲೇ ನಮಗೆ ದೊರಕಿದೆ. So let us understand this teaching from the word of God, not from the secular books or the society. ಆದುದರಿಂದ ಸಮಾಜದ ಮೂಲಕವಾಗಿ ಅಥವಾ ಬೇರೆ ಇನ್ನಿತರ ಪುಸ್ತಕಗಳ ಮುಖಾಂತರವಾಗಿ ನಾವು ಕಲಿಯದೆ ದೇವರ ವಾಕ್ಯಾನುಸಾರವಾಗಿ ನಾವು ಸತ್ಯಾಂಶಗಳನ್ನ ಕಲಿತುಕೊಂಡವರಾಗಿರಬೇಕು. When you read 1 Corinthians 15:28, read that, brother. 1 Corinthians 15:28. ಮೊದಲನೇ ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 28ನೇ ವಚನ. ಮೊದಲನೇ ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 28ನೇ ವಚನ ಈ ಪ್ರಕಾರವಾಗಿ ಹೇಳ್ತದೆ. ಸಮಸ್ತವು ಆತನಿಗೆ ಅಧೀನವಾದ ಮೇಲೆ ಮಗನು ಸಮಸ್ತವನ್ನೂ ತನಗೆ ಅಧೀನ ಮಾಡಿಕೊಟ್ಟಾತನಿಗೆ ತಾನೇ ಅಧೀನನಾಗುವನು. ಹೀಗೆ ದೇವರು ಸಮಸ್ತರಲ್ಲಿಯೂ ಸಮಸ್ತವೂ ಆಗುವನು. You know, when all God's plan for the ages or dispensation, yugagala yojane, when all God's plan is done, finally we read even the Son will subject to God the Father. So even the example of Jesus Christ in the future also we see here. ಯುಗಗಳ ಯೋಜನೆಯಲ್ಲಿ ದೇವರು ಎಲ್ಲವನ್ನ ಮುಗಿಸಿದ ನಂತರ ಅಂತಿಮವಾಗಿ ಕ್ರಿಸ್ತನೂ ಕೂಡ ಮಗನೂ ಕೂಡ ತನಗೆ ಅಧೀನವಾಗುತ್ತಾನೆ ಎಂಬುದನ್ನ ಮತ್ತು ಭವಿಷ್ಯತ್ತಿನಲ್ಲಿ ಆತನು ಅಧೀನನಾಗಿರುವನು ಎಂಬುದನ್ನ ತಿಳಿಸುವಂತದ್ದಾಗಿದೆ. Submission is a beautiful phrase for God's people. You don't need it is not slavery. When a sister is to be submitting to husband, it is not slavery. Hopefully the husband doesn't treat like a slave, but in the word of God it is equality. ಅಧೀನತೆ ಎಂಬುದಾಗಿ ಹೇಳುವಾಗ ಅದು ಗುಲಾಮತನದ ರೀತಿಯಲ್ಲಿ ಅಲ್ಲ, ಯಜಮಾನನು ಹಾಗೆ ಕಾಣುವುದೂ ಸಹ ಅಲ್ಲ.
ಇಬ್ಬರೂ ಸಹ ದೇವರ ವಾಕ್ಯಾನುಸಾರವಾಗಿ ಇಬ್ಬರೂ ಸಹ ಸಮಾನರು ಎಂಬಂತ ಅರ್ಥವನ್ನೇ ಅದು ಕೊಡುವಂತದ್ದಾಗಿದೆ. Under the Christian feminist view, ಕ್ರೈಸ್ತ ಮಹಿಳಾ ಅಥವಾ ಸ್ತ್ರೀ ತತ್ವದ ಪ್ರಕಾರವಾಗಿ women and men are free to exercise in the church any gift they possess. ಸ್ತ್ರೀ ಆಗಿರಬಹುದು ಪುರುಷನಾಗಿರಬಹುದು ತಮಗೆ ಕೊಡಲ್ಪಟ್ಟಿರುವಂತ ವರವನ್ನ ಹೊಂದಿಕೊಳ್ಳುವುದಕ್ಕೆ ಅವರಿಗೆ ನೀಡಿರುವಂತ ಯಾವುದೇ ವರವನ್ನ ಹೊಂದಿ ಅದನ್ನ ಪ್ರದರ್ಶಿಸುವುದಕ್ಕೆ ಅವಕಾಶವಿದೆ. Men and women, men have no unique leadership authority. They believe that men don't have any unique leadership authority. ಪುರುಷರು ಯೋಚಿಸ್ತಾರೆ ನಮಗೆ ನಿರ್ದಿಷ್ಟವಾದ ಒಂದು ಹಂಗೆಲ್ಲ ಬ್ರದರ್. ಈ ಕ್ರೈಸ್ತವ ಸ್ತ್ರೀ ಸಮಸ್ತವಾದಿಗಳು ಹೇಳುವುದೇನೆಂದರೆ ಸಭೆಯಲ್ಲಿ ಪುರುಷರಿಗೆ ಪ್ರತ್ಯೇಕವಾದ ವಿಶೇಷವಾದ ಏನು ರೋಲ್ ಇಲ್ಲ. ಇಟ್ ಇಸ್ ಸೇಮ್ ಇನ್ ಲೀಡರ್ಶಿಪ್. ನಾಯಕತ್ವದಲ್ಲಿ ಅಥವಾ ಸಭೆಗಳಲ್ಲಿ ಇವರಿಗೆ ಯಾವ ತರವಾದಂತ ಉನ್ನತವಾದಂತ ನಾಯಕತ್ವದ ಸ್ಥಾನ ಇಲ್ಲ ಎಂಬುದಾಗಿ ಹೇಳುವಂತವರಾಗಿದ್ದಾರೆ. Their leadership is not based on gender. ನಾಯಕತ್ವವು ಲಿಂಗದ ಮೇಲೆ ಆಧಾರಗೊಂಡಿಲ್ಲ ಎಂಬುದಾಗಿ ಅವರ ಭಾವನೆ. But the Bible is very clear that leadership difference, role difference is based on gender also. ಆದ್ರೆ ಸತ್ಯವೇದಕ್ಕನುಸಾರವಾಗಿ ನಾವು ಹೋಗುವಾಗ ನಾಯಕತ್ವವು ಲಿಂಗದ ಆಧಾರದ ಮೇಲೆ ಅದು ಆಧಾರಗೊಂಡಿದೆ ಎಂಬುದಾಗಿ ನಾವು ಕಲಿತುಕೊಳ್ಳುತ್ತೇವೆ. We in the assemblies know in first Timothy chapter 3, when it comes about the elders in the church, very clear that the elders should be husband of one wife. ಇಲ್ಲಿ ನಾವು ಮೊದಲನೇ ತಿಮೋತಿ ಪತ್ರಿಕೆಯಲ್ಲಿ ನೋಡುವ ಪ್ರಕಾರವಾಗಿ ಸಭೆಯ ಹಿರಿಯನು ಏಕಪತ್ನಿ ಉಳ್ಳವನಾಗಿರಬೇಕು ಎಂಬುದಾಗಿ ನಾವು ತಿಳಿಯುತ್ತೇವೆ. Somebody asked jovially, can a woman be an elder? ತಮಾಷೆಯಾಗಿ ಕೆಲವರು ಕೇಳಬಹುದು, ಒಬ್ಬ ಸ್ತ್ರೀಯು ಸಭಾ ಹಿರಿಯಳಾಗಬಹುದು ಎಂಬುದಾಗಿ. No. When somebody asks like that, ತಮಾಷೆಯಾಗಿ ಅದು ಕೊಟ್ಟ ಉತ್ತರ ಈ ತರ, a sister can be an elder if she is the husband of one wife. ತಮಾಷೆಯಾಗಿ ಅಕಸ್ಮಾತ್ ಆ ರೀತಿಯಾಗಿ ಕೇಳಿದ್ರೆ ಒಬ್ಬ ಸ್ತ್ರೀಯು ಏಕಪತ್ನಿ ಆಗಿರುವುದಾದರೆ ಎಂಬುದಾಗಿ ನಾವು ಉತ್ತರ ಕೊಡಬಹುದು. ಇಲ್ಲ, ಸ್ತ್ರೀಯು ಏಕ ಪತ್ನಿಯ ಗಂಡನಾದರೆ ಅವಳು ಹಿರಿಯನಾಗಬಹುದು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಟ್. ಸ್ತ್ರೀಯು ಏಕ ಪತ್ನಿಯ ಗಂಡನಾಗಿದ್ದರೆ ಅವಳು ಸಭಾ ಹಿರಿಯನಾಗಬಹುದು. ಬಟ್ ವಿ ನೋ ದಟ್ ಇಟ್ಸ್ ಅ ಜೋವಿಯಲ್ ಥಿಂಗ್. ಓಕೆ, ಆದ್ರೆ ಅದು ತಮಾಷೆ ಆಗ್ತದೆ. ಹೇಗೆ ಒಬ್ಬ ಸ್ತ್ರೀಯು ಗಂಡನಾಗ್ಲಿಕ್ಕೆ ಸಾಧ್ಯ? So Bible is very clear. Leadership is based also on gender. ಸತ್ಯವೇದವು ಸ್ಪಷ್ಟವಾಗಿ ತಿಳಿಸುತ್ತದೆ, ನಾಯಕತ್ವವು ಲಿಂಗದ ಆಧಾರದ ಮೇಲೆ ಅದು ಕೊಡಲ್ಪಟ್ಟಿದೆ. But Christian feminists say no, the leadership is only based on spiritual gift and ability. ಆದರೆ ಈ ಸ್ತ್ರೀ ಸಮತ್ವವಾದಿಗಳು ಕ್ರೈಸ್ತ ತತ್ವದಲ್ಲಿ ಇರ್ತಕ್ಕಂಥ ಸ್ತ್ರೀ ಸಮತ್ವವಾದಿಗಳು ಹೇಳುವುದೇನೆಂದ್ರೆ the leadership is based on spiritual gift and ability, not gender. ಅದು ಲಿಂಗದ ಅದರನ್ನ ಆಧಾರಗೊಂಡಿಲ್ಲ. ನಾಯಕತ್ವವು ಆಧಾರಗೊಂಡಿರ್ತಕ್ಕಂಥದ್ದು ಆತ್ಮಿಕ ವರಗಳು ಹೊಂದಿರತಕ್ಕಂಥದ್ದು ಮತ್ತು ಎಬಿಲಿಟಿ, ಸಾಮರ್ಥ್ಯಗಳನ್ನು ಹೊಂದಿರತಕ್ಕಂಥದ್ರ ಆಧಾರ ಮೇಲೆ ಅವಲಂಬಿತವಾಗಿದೆ ಎಂಬುದಾಗಿ ತಿಳಿಸ್ತಾರೆ. she may have the gift and she can be a leader. ಯಾವ ಸ್ತ್ರೀಗೆ ಸಾಮರ್ಥ್ಯ ಇದೆಯೋ, ಯಾವ ಸ್ತ್ರೀಯೋ ಆಕೆ ಸಮರ್ಥಳಾಗಿದ್ದವಳು ಆಕೆ ನಾಯಕಳಾಗಬಹುದು ಎಂಬುದಾಗಿ ಅವರ ಭಾವನೆ. She is able to teach and lead the church and she should be given equal avakasha, equal privilege. ಅಲ್ಲಿ ಅಂತವಳಿಗೆ ಸಭೆಯಲ್ಲಿ ಸಮಾನವಾದಂತ ಅವಕಾಶವನ್ನ ನೀಡಬೇಕು ಎಂಬುದಾಗಿ ತಿಳಿಸುವಂತವರಾಗಿದ್ದಾರೆ. They say that the headship of man to woman is misinterpreted by Christians. ಕ್ರೈಸ್ತರು ಈ ಪುರುಷನು ಯಜಮಾನನಾಗಿರ್ತಕ್ಕಂಥ ಅದು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವಂತ ವಿಷಯ ಎಂಬುದಾಗಿ ಅವರು ನಂಬುತ್ತಾರೆ. Because of that, women are discriminated against in Christianity. ಆದುದರಿಂದಲೇ ಕ್ರೈಸ್ತತ್ವದಲ್ಲಿ ಸ್ತ್ರೀಯರನ್ನ ಕೆಳಮಟ್ಟದಲ್ಲಿ ನೋಡುವಂತ ಒಂದು ಸ್ಥಿತಿ ಇದೆ ಎಂಬುದಾಗಿ ತಿಳಿಸುತ್ತಾರೆ. Many of their ability and privilege gift are wasted.
ಅವರ ಆತ್ಮಿಕ ವರಗಳು ಮತ್ತು ಅವರ ಸಾಮರ್ಥ್ಯಗಳು ವ್ಯರ್ಥವಾಗಿ ಹೋಗ್ತಾ ಇದೆ ಎಂಬುದಾಗಿ ಅವರು ನಂಬುತ್ತಾರೆ. They also believe that this all happened in chapter 3 of Genesis when sin entered in the world. That is when this role differences came. ಪಾಪವು ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನೋಡುವ ಪ್ರಕಾರವಾಗಿ ಪಾಪವು ಪ್ರವೇಶಿಸಿದಾಗ ಈ ಒಂದು ವ್ಯತ್ಯಾಸ ತಾರತಮ್ಯ ಉಂಟಾಯಿತು ಎಂಬುದಾಗಿ ತಿಳಿಸುತ್ತಾರೆ. We will see that between chapter 2 and 3 later. We will see that. It is not. ಆ ನಂತರ ನಾವು ಆ 2 ಮತ್ತು 3ನೇ ಅಧ್ಯಾಯದ ನಡುವೆ ಇರತಕ್ಕಂತ ಸಂಗತಿಯನ್ನು ಆಮೇಲೆ ನಾವು ಕಲಿಯುತ್ತೇವೆ. Yeah. The difference, the role difference between male and female did not come after man was fallen into sin. ಮನುಷ್ಯನು ಪಾಪಕ್ಕೆ ಒಳಬಿದ್ದದರ ನಂತರವಾಗಿ ಈ ವ್ಯತ್ಯಾಸವು ಬರಲಿಲ್ಲ. ಪುರುಷನಿಗೂ ಸ್ತ್ರೀಗೂ ವ್ಯತ್ಯಾಸ ಉಂಟಾಗಲಿಲ್ಲ. These people, the Christian feminists, believe that Christ's work on the cross restores the original equality of the sexes. ಅಂದ್ರೆ ಲಿಂಗ ಭೇದದಲ್ಲಿ ಭೇದವಿಲ್ಲದ ಈಕ್ವಲ್ ಆಗಿರುವುದು ಅದು ಸರಿಪಡಿಸುವುದಕ್ಕಾಗಿ ಕ್ರಿಸ್ತನ ಶಿಲುಬೆಯಲ್ಲಿ ಸತ್ತನು. When Christ died, again we are restored to equality in role. ಅಲ್ಲಿ ಕ್ರಿಸ್ತನ ಮರಣದಲ್ಲಿ ಪುರುಷ ಸ್ತ್ರೀಯ ಸಮಾನತೆ ಪುನಃ ಸ್ಥಾಪಿತವಾಯಿತು ಎಂಬುದಾಗಿ ಅವರು ನಂಬುತ್ತಾರೆ. Another verse they take very for their statement is Galatians 3:28. Please read that. Galatians. ಇನ್ನೊಂದು ಅದಕ್ಕೆ ಪೂರಕವಾಗಿ ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 28ನೇ ವಚನವನ್ನ ಅವರು ನಂಬುವಂತವರಾಗಿದ್ದಾರೆ. ಗಲಾತ್ಯ ಪತ್ರಿಕೆ Galatians 3:28 shows no gender difference. ಅಲ್ಲಿ ಗಂಡು ಹೆಣ್ಣು ಎಂದು ಭೇದವಿಲ್ಲ ಎಂಬುದನ್ನ ಅವರು ತೆಗೆದುಕೊಳ್ಳುತ್ತಾರೆ. ವಾಕ್ಯ ಓದಿರಿ ಬ್ರದರ್. ಎಸ್ ಬ್ರದರ್. ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 28ನೇ ವಚನ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. This is their favorite verse. ಇದು ಅವರ ಅತಿ ಇಷ್ಟಪಡುವಂತ ವಾಕ್ಯ ಇದಾಗಿದೆ. In Christ there is no difference. ಕ್ರಿಸ್ತನಲ್ಲಿ ಯಾವ ವ್ಯತ್ಯಾಸವಿಲ್ಲ, ಭೇದವಿಲ್ಲ. Now this verse is not talking about leadership, it's only talking about salvation. ಇಲ್ಲಿ ಈ ವಚನವು ಹೇಳುತ್ತಾ ಇರುವಂತದ್ದು ನಾಯಕತ್ವದ ಕುರಿತಾಗಿ ತಿಳಿಸ್ತಾ ಇಲ್ಲ, ಅದು ಕೇವಲ ರಕ್ಷಣೆಯ ಕುರಿತಾಗಿ ತಿಳಿಸುವಂತ ವಾಕ್ಯವಾಗಿದೆ. As children of God, we are all equal. There is no male, female, Jew or Greek, or master or slave. That is the topic. They mistake that verse to prove that there is no role difference. ಇಲ್ಲಿ ಹೇಳುವಂತ ವಿಷಯ ಏನಂತಂದ್ರೆ, ಕ್ರಿಸ್ತನಲ್ಲಿ ದೇವರ ಮಕ್ಕಳಾಗಿರುವಂತ ನಮಗೆ ಯಹೂದ್ಯನು ಗ್ರೀಕನು ಅಥವಾ ಆಳು ಒಡೆ ಎಂಬಂತ ಭೇದವಿಲ್ಲ. ಈ ವಚನವನ್ನು ಆಧಾರ ಮಾಡಿಕೊಂಡು ಲಿಂಗ ಭೇದದ ಕುರಿತಾಗಿ ಅವರು ಸಾಧಿಸುವಂತ ಅದನ್ನ ನಾವು ನೋಡ್ತೇವೆ. Based on this verse, there is no leadership difference. ಇಲ್ಲಿ ನಾಯಕತ್ವದ ವ್ಯತ್ಯಾಸ ಇಲ್ಲ ಎಂಬುದಂತದ್ದನ್ನ ಈ ವಚನದ ಆಧಾರದ ಮೇಲೆ ತಿಳಿಸುವಂತವರಾಗಿದ್ದಾರೆ. We study a verse from the Bible, we have to first look at the context in which it is given. ನಾವು ಸುಮ್ಮನೆ ಒಂದು ವಾಕ್ಯವನ್ನ ಅರ್ಥ ಮಾಡಿಕೊಳ್ಳುವಂತದ್ದಲ್ಲ, ಅದು ಯಾವ ಸ್ಥಿತಿಗತಿಗಳಲ್ಲಿ ಅಥವಾ ಯಾವ ಸನ್ನಿವೇಶದಲ್ಲಿ ತಿಳಿಸಲ್ಪಟ್ಟಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. In what context? ಯಾವ ಸನ್ನಿವೇಶದಲ್ಲಿ ಅದನ್ನು ತಿಳಿಸಿದೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. When we look at Jesus Christ and the gender role differences, ಯೇಸು ಕ್ರಿಸ್ತನು ಮತ್ತು ಈ ಲಿಂಗ ತಾರತಮ್ಯದ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ, it is a fact that God's people who love people and sensitive to the word of God, we cannot ignore the unspeakable discrimination women have suffered in the world. ಅಂದ್ರೆ ಲೋಕದಲ್ಲಿ ಸ್ತ್ರೀಗಳು ಅನುಭವಿಸಿರುವ ಡಿಸ್ಕ್ರಿಮಿನೇಷನ್, ತಾರತಮ್ಯ, ಕಷ್ಟಗಳು ನಾವು ಅರ್ಥವಾಗಿಕೊಳ್ಳಬೇಕು. ಅದು ಕರ್ತನಿಂದ ಬರಲಿಲ್ಲ, ಅದು ವಾಕ್ಯದಿಂದ ಬರಲಿಲ್ಲ, ಮನುಷ್ಯನ ಪಾಪದಿಂದ ಬಂದಿರುವುದು. Women suffered a lot, not because Jesus discriminated or the word of God discriminated. It came from man's sin. ಸ್ತ್ರೀಯ ತಾರತಮ್ಯ ಉಂಟಾಗಿರ್ತಕ್ಕಂತ ಈ ಒಂದು ವಿಷಯವು ಅದು ಸತ್ಯವೇದದಿಂದ ಕ್ರಿಸ್ತನ ಮೂಲಕವಾಗಿ ಅದು ಬಂದಂತದ್ದಲ್ಲ. ಇದು
ಪಾಪವು ಪ್ರವೇಶ ಮಾಡಿದ ನಂತರವಾಗಿ ಅದು ಬಂದಂತದ್ದಾಗಿದೆ. It is a fact that women have suffered so much discrimination in the society, in the world, in almost all culture. ಎಲ್ಲಾ ಸಂಪ್ರದಾಯಗಳಲ್ಲಿ ಮತ್ತು ಲೋಕದಲ್ಲಿ ಎಲ್ಲಾ ತರವಾದ ಒಂದು ಸ್ಥಾನಗಳಲ್ಲಿ ಸ್ತ್ರೀಯು ಅನೇಕ ವಿಧವಾಗಿ ತಾರತಮ್ಯವನ್ನ ಹೊಂದಿದವಳಾಗಿದ್ದಾಳೆ. They suffered a lot. ಈ ಇದರಲ್ಲಿ ಅನೇಕ ನೋವನ್ನ ಅಥವಾ ಹಿಂಸೆಯನ್ನ ಪಟ್ಟವಳಾಗಿದ್ದಾಳೆ ಸ್ತ್ರೀಯು. Believers should understand to sin against a woman is to sin against God, who is created in the image of God equally. ಮಹಿಳೆಯ ಜೊತೆಯಲ್ಲಿ ಪಾಪ ಮಾಡ್ತಕ್ಕಂಥವ್ರು ಅರ್ಥ ಮಾಡಿಕೊಳ್ಳಬೇಕನ್ನಂತಂದ್ರೆ ಸಮಾನವಾಗಿ Man and woman are created equally in the image of God. ದೇವರ ಪ್ರತಿರೂಪದಲ್ಲಿ ಮನುಷ್ಯನನ್ನು, ಪುರುಷನನ್ನು ಮತ್ತು ಸ್ತ್ರೀಯನ್ನು ದೇವರು ಉಂಟು ಮಾಡಿದ್ದಾನೆ. Make the sentence short, brother. Okay. Yes, brother. Okay. If you sin against a woman, you are sinning against God. ನೀವು ಸ್ತ್ರೀಯ ಜೊತೆಯಲ್ಲಿ ಪಾಪಕ್ಕೆ ಒಳಬೀಳುವುದಾದರೆ ದೇವರಿಗೆ ನೀವು ಪಾಪಕ್ಕೆ ಒಳಬೀಳುವಂತವರಾಗಿದ್ದೀರಿ. These people, the feminist Christian people or so-called believers, they say that the discrimination is from the church. Church teaching discriminates. ಈ ಒಂದು ಗುಂಪಿನವರು ಇನ್ನೊಂದು ವಿಷಯ ಏನು ಭಾವಿಸ್ತಾರೆ ಎಂಬುದಾಗಿ ಹೇಳಿದ್ರೆ, ಸಭೆಯು ಈ ರೀತಿಯಾದಂತಹ ತಾರತಮ್ಯವನ್ನ ತಿಳಿಸಿಕೊಡುವಂತದ್ದಾಗಿದೆ ಎಂಬುದಾಗಿ ನಂಬುತ್ತಾರೆ. The answer is simply in our Lord Jesus Christ. He taught that men and women are equal yet different. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಬೋಧನೆಯಲ್ಲಿ ಆತನು ತಿಳಿಸಿದನು, ಪುರುಷ ಮತ್ತು ಸ್ತ್ರೀಯರು ಸಮಾನರಾಗಿದ್ದರೂ ಸಹ ಅವರು ವ್ಯತ್ಯಾಸವುಳ್ಳವರಾಗಿದ್ದಾರೆ ಎಂಬುದನ್ನು ತಿಳಿಸಿದ್ದಾನೆ. Jesus Christ treated all women, even those who were considered outcast, with dignity. ಅಂದ್ರೆ ಬಹಿಷ್ಕಾರಕ್ಕೆ ಒಳಗಾದ ಸ್ತ್ರೀಗಳನ್ನು ಕೂಡ Jesus Christ treated them with high respect. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಸ್ತ್ರೀಯರನ್ನ ಉನ್ನತವಾಗಿ ಆತನು ಕಂಡನು. ಬಹಿಷ್ಕರಿಸಿದಂತ ಸ್ತ್ರೀಯರನ್ನು ಸಹ ಉನ್ನತ ಭಾವನೆಯಿಂದಲೇ ಆತನು ಕಂಡನು. In Luke chapter 7, we see in the house of the Pharisee Simon, the woman who was a sinner in the city came, and we know how he treated her. ಲೂಕನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಸೀಮೋನನ, ಫರಿಸಾಯನಾದ ಸೀಮೋನನ ಮನೆಯಲ್ಲಿ ಇರುವಾಗ ಒಬ್ಬ ಸ್ತ್ರೀಯು, ಆಕೆ ಸ್ತ್ರೀ ದುರಾಚಾರಿಯಾದಂತ ಒಬ್ಬ ಹೆಂಗಸು ಬಂದಾಗ ಆಕೆಯನ್ನ ಯಾವ ರೀತಿಯಲ್ಲಿ ಆತನು ಪರಿಗಣಿಸಿದನು ಎಂಬುದನ್ನು ನಾವಲ್ಲಿ ನೋಡ್ತೇವೆ. And we see in John chapter 4 how Jesus treated that sinful Samaritan woman. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದಲ್ಲಿಯೂ ಸಹ ಆ ಪಾಪದಿಂದ ಕೂಡಿದಂತ ಸಮಾರ್ಯದ ಸ್ತ್ರೀಯನ್ನ ಹೇಗೆ ಆತನು ಪರಿಗಣಿಸಿದ ಎಂಬುದನ್ನು ಸಹ ನಾವು ನೋಡ್ತೇವೆ. John chapter 8, how Jesus rescued that woman caught in adultery from the hands of these male leaders of Israel. ಇಸ್ರಾಯೇಲ್ ದೇಶದ ಪುರುಷ ನಾಯಕರಿಂದ ಒಬ್ಬ ವ್ಯಭಿಚಾರಿಣಿಯನ್ನ ಕರ್ತನಾದ ಯೇಸು ಕ್ರಿಸ್ತನು ಹೇಗೆ ತಪ್ಪಿಸಿದನು ಎಂಬುದನ್ನು ಸಹ ಅಲ್ಲಿ ನಾವು ನೋಡ್ತೇವೆ. So you and I nobody can blame Jesus Christ for women discrimination. ಆದುದರಿಂದ ನೀನು ನಾನು ಕರ್ತನಾದ ಯೇಸು ಕ್ರಿಸ್ತನು ಸ್ತ್ರೀಯನ್ನ ಆತನ ತಾರತಮ್ಯದಿಂದ ಕಂಡನು ಎಂಬುದನ್ನು ನಾವು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. He communicated the gospel message to women with love and compassion. ಪ್ರೀತಿ ಮತ್ತು ದಯೆಯಿಂದ ಆತನು ಸುವಾರ್ತೆಯನ್ನ ಸ್ತ್ರೀಯರೊಡನೆ ಆತನು ತಿಳಿಸುತ್ತಾ ಬಂದನು. In turn, because of that, many women followed him and loved him. ಅದರ ದೆಸೆಯಿಂದಲೇ ಅನೇಕ ಮಹಿಳೆಯರು ಆತನನ್ನ ಹಿಂಬಾಲಿಸಿದರು ಮತ್ತು ಆತನನ್ನ ನಂಬುತ್ತಾ ಬಂದರು. ಅದನ್ನು ಪ್ರೀತಿಸಿದರು. ಆತನನ್ನೇ ಪ್ರೀತಿಸುತ್ತಾ ಬಂದರು. When the men and disciples ran away from the cross, it was the women who were mostly near the cross. ಶಿಲುಬೆಯ ಮರಣವನ್ನು ಅನುಭವಿಸುವಾಗ ಅನೇಕ ಶಿಷ್ಯರು ಸಹ ಆತನನ್ನು ಬಿಟ್ಟು ಓಡಿ ಹೋದಾಗ್ಯೂ ಅನೇಕ ಮಹಿಳೆಯರು ಅಲ್ಲಿ ನಿಂತು ಎದೆ ಬಡಿಕೊಳ್ಳುತ್ತಾ ಇದ್ದರು. As Bible believing Christians, we would never think of accusing Jesus Christ of sin against women.
Repeat to the- ನಾವು ಎಂದಿಗೂ ಯೇಸು ಕರ್ತನ ಮೇಲೆ ದೂರ ಹೇಳಬಾರದು, Yes. ಆದರೆ ಸ್ತ್ರೀಗಳಿಗೆ ವಿರುದ್ಧವಾಗಿದೆ ಎಂದು ಎಂದಿಗೂ ನೆವರ್ ವಿ ಶುಡ್ ಟೆಲ್ ಲೈಕ್ ದಟ್. ಆತನು ಕರ್ತನಾದ ಯೇಸು ಕ್ರಿಸ್ತನು ಮಹಿಳೆಯರಿಗೆ ವಿರುದ್ಧವಾಗಿ ತಾರತಮ್ಯ ಮಾಡಿದನು ಎಂಬುದಾಗಿ ಎಂದಿಗೂ ಸಹ ನಾವು ಹೇಳಬಾರದು. The liberal people accuse Apostle Paul to be a male chauvinist, ಅಂದ್ರೆ ಒಂದು what you call ಒಂದು ಪುರುಷ ಕೋಮವಾದಿ, what you call it. Apostle Paul was not married, so he was a male chauvinist. He didn't like women. There are that kind of stand among many so-called liberal Christians. ಅನೇಕ ಕ್ರೈಸ್ತರು ನಂಬುವ ಪ್ರಕಾರವಾಗಿ ಪೌಲನು ಮದುವೆ ಆಗದ ಕಾರಣ ಆತನು ಸ್ತ್ರೀಯರ ವಿರುದ್ಧವಾಗಿ ಆತನು ಮಾತನಾಡ್ತಾನೆ ಎಂಬುದಾಗಿ ಆತರವಾಗಿ ನಾವು ತಿಳ್ಕೊಳ್ಳಬಾರದು. So many of Apostle Paul's co-workers were sisters. ಅನೇಕ ಅಪೊಸ್ತಲನಾದ ಪೌಲನೊಂದಿಗೆ ಸೇವೆಯಲ್ಲಿ ಭಾಗಿಗಳಾಗಿದ್ದಂತವರು ಸಹೋದರಿಯರೇ ಆಗಿದ್ದರು. When he writes the name of many that he is thankful to in that list, in for example Romans 16, there are many honorable women's name in there. ರೋಮ ಪತ್ರಿಕೆ 16ನೇ ಅಧ್ಯಾಯದಲ್ಲಿ ನೋಡುವಾಗ ಪೌಲನು ಅನೇಕ ಸಹೋದರಿಯರ ಹೆಸರುಗಳನ್ನ ಹೇಳಿ ಅವರಿಗೆ ವಂದನೆಗಳನ್ನ ತಿಳಿಸುವುದನ್ನು ನಾವು ನೋಡ್ತೇವೆ. When we come to Jesus Christ, we should know he is the absolute perfect person. We are all imperfect. ಕರ್ತನಾದ ಯೇಸು ಕ್ರಿಸ್ತನ ವಿಚಾರಕ್ಕೆ ಬರುವುದಾದರೆ ಆತನು ಪರಿಪೂರ್ಣನು, ಆತನು ಸಂಪೂರ್ಣನು, ಆತನು ಆಗಿದ್ದಾನೆ. ನಾವು ಆ ರೀತಿ ಅಲ್ಲ. He is God in flesh, truth incarnate. ಆತನು ಶರೀರದಲ್ಲಿ ಆತನು ದೇವರಾಗಿ ಆತನು ಇದ್ದನು, ಅಂದ್ರೆ ಮನುಷ್ಯ ದೇಹಧಾರಿಯಾಗಿ ಆತನು ಇದ್ದನು. He is supreme reference point. He is the final word. ಆದನೇ ಮಟ್ಟ. He is the reference point. ಆತನೇ ಆ ಒಂದು ಹೋಲಿಕೆಯ ಮಟ್ಟವಾಗಿದ್ದಾನೆ. Upon the cross he suffered for the sins committed, all sins committed by men against women. For that also he died on the cross. ಪುರುಷನು ಸ್ತ್ರೀಯರೊಂದಿಗೆ ಮಾಡಿದಂತ ಎಲ್ಲ ಪಾಪಗಳಿಗೋಸ್ಕರವೂ ಸಹ ಆತನು ಶಿಲುಬೆಯ ಮೇಲೆ ರಕ್ತ ಚೆಲ್ಲಿ ಸತ್ತನು. He bore these sins on his body on the cross. ಶಿಲುಬೆಯಲ್ಲಿ ತನ್ನ ದೇಹದ ಮೇಲೆ ನಮ್ಮೆಲ್ಲರ ದೋಷವನ್ನ ತನ್ನ ಶರೀರದ ಮೇಲೆ ಹೊತ್ತುಕೊಂಡು ಸತ್ತನು. Thus the gospel provides the forgiveness and healing for the cruel injustice men and women committed against each other, especially men committed against women. ಅಲ್ಲಿ ಪುರುಷ ಮತ್ತು ಸ್ತ್ರೀಯರ ಪಾಪಗಳ ದೆಸೆಯಿಂದ ಅಂತಂದ್ರೆ ಪುರುಷನು ಸ್ತ್ರೀಯೊಂದಿಗೆ ನಡೆಸಿದಂತ ಪಾಪ ಕೃತ್ಯಗಳಿಗೋಸ್ಕರವಾಗಿ ಆತನ ಮರಣವು ಅದು ಉಂಟಾಯಿತು. So Jesus Christ honored, respected women. ಆದುದರಿಂದ ಕರ್ತನಾದ ಯೇಸು ಕ್ರಿಸ್ತನು ಸ್ತ್ರೀಯರನ್ನ ಗೌರವಯುತವಾಗಿ ಕಂಡನು. Yet when he gave apostles and church leadership, he gave it to male leadership. ಆದರೂ ಸಹ ಸಭೆಯ ನಾಯಕತ್ವವನ್ನ ಕೊಡುವಾಗ ಆತನು ಪುರುಷರನ್ನ ಆ ಒಂದು ಸ್ಥಾನದಲ್ಲಿ ಇಟ್ಟನು. When he selected the apostles, the disciples, the 12 disciples, they were all men. 12 ಮಂದಿ ಅಪೊಸ್ತಲರು ಶಿಷ್ಯರು ಅವರು ಪುರುಷರೇ ಆಗಿದ್ದರು. So we will learn about that later in this study. ಇನ್ನು ಮುಂದಕ್ಕೆ ಅದರ ಕುರಿತಾಗಿ ಹೆಚ್ಚಿನ ವಿವರಣೆಯನ್ನು ನಾವು ಆನಂತರ ಕಲಿಯುತ್ತೇವೆ. Many times we have great zeal to correct the wrong done against the women. ನಾವು ಅನೇಕ ಸಾರಿ ಸ್ತ್ರೀಯರ ಕುರಿತಾಗಿ ನಾವು ತಪ್ಪನ್ನ ತಿದ್ದುವಾಗ ಸ್ತ್ರೀಯರಿಗೆ ವಿರುದ್ಧವಾಗಿ ಬಂದಿರುವ ಕೇಡುಗಳಿಗೆ ಸರಿಪಡಿಸುವುದಕ್ಕೆ ನಾವು ಪ್ರಯತ್ನ ಮಾಡುವಾಗ, ಅಂಡರ್ಸ್ಟ್ಯಾಂಡ್ ಬ್ರದರ್, ಸ್ತ್ರೀಯರಿಗೆ ಅವ್ರಿಗೆ ಅನೇಕ ತಪ್ಪು ನೋವುಗಳು ಅವ್ರಿಗೆ ಕೊಟ್ಟಿರುವುದರಿಂದ ಅದು ಸರಿಪಡುವ ವಿಷಯದಲ್ಲಿ ನಾವು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗಬಾರದು. ವಿ ಶುಡ್ ನಾಟ್ ಕರೆಕ್ಟ್ ದಟ್ ರಾಂಗ್ ಬೈ ಗೋಯಿಂಗ್ ಅಗೇನ್ಸ್ಟ್ ದ ವರ್ಡ್ ಆಫ್ ಗಾಡ್. ಈಗ ಈ ರೀತಿಯಾಗಿ ಅನೇಕ ತರವಾದ ಹಿಂಸೆಯನ್ನು ಅನುಭವಿಸಿದಂತ ಸ್ತ್ರೀಯರಿಗೆ ನಾವು ಸರಿಪಡಿಸುವುದಕ್ಕೆ ಹೋಗುವಾಗ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಕಾರ್ಯ ಮಾಡಬಾರದು. We know that much wrong is done against the women in all societies. To fix that, we should not go against the teaching of the word of God. ಅನೇಕ ಸಮಾಜದಲ್ಲಿ ಈ ಒಂದು ಸಮಾನತೆಗೆ ನಾವು ನಡೆಸುವಂತಹ ಒಂದು ಪ್ರಯತ್ನದಲ್ಲಿರುವಾಗ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಮಾಡಬಾರದು. The word of God is the design for both sexes.
ಈ ದೇವರ ವಾಕ್ಯವು ಎರಡೂ ಲಿಂಗಗಳಿಗೆ ಅದು ಒಂದು ಉತ್ತಮವಾದಂತ ರೂಪರೇಷೆಯಾಗಿದೆ. We must not forget that God created male and female differences in Genesis 2, not Genesis 3. ನಾವು ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಆದಿಕಾಂಡ 2ನೇ ಅಧ್ಯಾಯದಲ್ಲಿಯೇ ಈ ಪುರುಷ ಮತ್ತು ಸ್ತ್ರೀಯ ವ್ಯತ್ಯಾಸಗಳನ್ನ ದೇವರು ಉಂಟು ಮಾಡಿದ್ದಾನೆ. ಅದು ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಅಲ್ಲ. Before sin entered into man, in chapter 2 itself, God has made the differences. ಈ ವ್ಯತ್ಯಾಸಗಳನ್ನ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಪಾಪವು ಪ್ರವೇಶ ಮಾಡುವುದಕ್ಕಿಂತ ಮುಂಚಿತವಾಗಿಯೇ 2ನೇ ಅಧ್ಯಾಯದಲ್ಲಿಯೇ ಪುರುಷ ಮತ್ತು ಸ್ತ್ರೀಗಿರ್ತಕ್ಕಂಥ ವ್ಯತ್ಯಾಸಗಳನ್ನ ದೇವರು ಉಂಟು ಮಾಡಿರುವುದನ್ನು ನಾವು ಅಲ್ಲಿ ನೋಡ್ತೇವೆ. So-called Christian feminist people argue, no, it all happened because of sin. Earlier they were equal in role also. That is what they will say. ಆದ್ರೆ ಈ ಸ್ತ್ರೀ ಸಮತ್ವವಾದಿ ಕ್ರೈಸ್ತವರಲ್ಲಿರ್ತಕ್ಕಂಥ ಸ್ತ್ರೀ ಸಮತ್ವವಾದಿಗಳು ಇರುವ ಪ್ರಕಾರವಾಗಿ ಪಾಪವು ಪ್ರವೇಶಿಸಿದ ನಂತರ ಈ ವ್ಯತ್ಯಾಸಗಳಾಯ್ತು ಎಂಬುದಾಗಿ ಆ ರೀತಿ ಅಲ್ಲ. ಅದು ದೇವರು ಮೊದಲೇ ಅದನ್ನ ನಿಷ್ಕರ್ಷೆ ಮಾಡಿದ್ದಾನೆ. Adam was created first. ಮೊದಲನೇದಾಗಿ ಆದಾಮನನ್ನು ದೇವರು ಸೃಷ್ಟಿ ಮಾಡಿದನು. Adam was the one who named all the animals as a leader. He is the one who, the birds and all the animals, he named it. That role, a leadership role was given to Adam. ಆದಾಮನಿಗೆ ನಾಯಕತ್ವದ ಪಾತ್ರವನ್ನ ದೇವರು ನೀಡಿದ್ದರಿಂದ ಆತನು ಆ ಸೃಷ್ಟಿಯ ಎಲ್ಲಾ ಪ್ರಾಣಿ ಪಕ್ಷಿಗಳ ಹೆಸರುಗಳನ್ನ ಆದಾಮನು ಕೊಟ್ಟನು. And then God realized that man need a helper. So God created the woman. ಆಮೇಲೆ ದೇವರು ಯೋಚಿಸಿ ಪುರುಷನಿಗೆ ಒಬ್ಬ ಸಹಕಾರಿ ಬೇಕು ಎಂಬುದಾಗಿ ಆಲೋಚನೆ ಮಾಡಿ ಸ್ತ್ರೀಯನ್ನ ಉಂಟು ಮಾಡಿದನು. When in the epistles also, or the gospels also, we see that Jesus took the Pharisees back to the creation. ಇಲ್ಲಿ ಸುವಾರ್ತೆಗಳಲ್ಲೂ ಮತ್ತು ಪತ್ರಿಕೆಗಳಲ್ಲಿಯೂ ಸಹ ಕರ್ತನಾದ ಯೇಸು ಕ್ರಿಸ್ತನು ಫರಿಸಾಯರನ್ನ ಈ ಸೃಷ್ಟಿ ಕಾರ್ಯದ ಹೋಲಿಕೆಗೆ ತೆಗೆದುಕೊಂಡು ಹೋಗಿ ಅದರ ಕುರಿತಾಗಿ ವಿವರಿಸ್ತಾನೆ. When they talked about divorce, is it right to divorce a woman? They asked Jesus. ಯೇಸು ಕ್ರಿಸ್ತನನ್ನ ಕೆಲವರು ಬಂದು ಪತ್ನಿಯನ್ನ ಪರಿತ್ಯಾಗ ಮಾಡುವುದು ಸರಿಯೋ ಎಂಬುದಾಗಿ ಕೇಳುವಾಗ Moses okayed it. What do you say? ಮೋಶೆಯು ಈ ರೀತಿ ಹೇಳಿದನಲ್ಲ, ನೀನೇನು ಹೇಳ್ತಿ ಎಂಬುದಾಗಿ ಕೇಳಿದರು. But Jesus took them back to Genesis 2. ಯೇಸು ಕ್ರಿಸ್ತನು ಅವರನ್ನ ಅದಕ್ಕಿಂತಲೂ ಹಿಂದೆ ಆದಿಕಾಂಡ 2ನೇ ಅಧ್ಯಾಯಕ್ಕೆ ಆತನು ಹೋಗಿ ಅಲ್ಲಿ ಉತ್ತರಿಸುವುದನ್ನು ನೋಡ್ತೇವೆ. So the point is, the role difference between male and female, man and woman, is not because of sin. It is the design of God. ಆದುದರಿಂದ ಒಬ್ಬ ಸ್ತ್ರೀಗೂ ಪುರುಷನಿಗೂ ಇರ್ತಕ್ಕಂಥ ತಾರತಮ್ಯ ಹೇಗೆ ಎಂಬುದಾಗಿ ಹೇಳಿದರೆ ಅದು ಪಾಪದ ಪ್ರವೇಶದಿಂದ ಅಲ್ಲ, ದೇವರ ಯೋಜನೆಯೇ ಅದಾಗಿದೆ. God's intention for a different gender role is good and fair. ದೇವರ ಒಂದು ಉದ್ದೇಶ ಅದು ಉತ್ತಮವಾದದ್ದು, ಒಳ್ಳೆಯದು ಆಗಿದೆ. Despite God's good intention, sin has brought discrimination and competition among male and female. ಪುರುಷ ಮತ್ತು ಸ್ತ್ರೀಯ ನಡುವೆ ಅದು ದೇವರ ಉದ್ದೇಶವು ಉತ್ತಮವಾಗಿದ್ದರೂ ಸಹ ಅದು ಪಾಪ ಒಂದು ರೀತಿಯಾದಂತ ತಾರತಮ್ಯವನ್ನ ಪುರುಷ ಮತ್ತು ಸ್ತ್ರೀಯರ ನಡುವೆ ತಂದಿದೆ. Women have suffered a lot in discrimination and abuse. ಈ ಒಂದು ತಾರತಮ್ಯದ ದೆಸೆಯಿಂದ ಸ್ತ್ರೀಯು ಅನೇಕ ನೋವನ್ನ ಅನುಭವಿಸಿದ್ದಾಳೆ. The secular society of unbelievers ಅವಿಶ್ವಾಸಿಗಳಲ್ಲಿರ್ತಕ್ಕಂಥ ಸಾಮಾಜಿಕವಾದಂತ ಒಂದು ಸಂಗತಿಯಲ್ಲಿ they correct this problem by equal gender equality. ಇಲ್ಲಿ ಲಿಂಗತ್ವವನ್ನು ಸಮಾನತೆ ಕೊಡುವುದರ ಮೂಲಕವಾಗಿ ಇದನ್ನ ಸರಿಪಡಿಸಲು ಪ್ರಯತ್ನಿಸುತ್ತಾರೆ. Modern mind hate any gender distinction. ಅಂದ್ರೆ ಲಿಂಗದಲ್ಲಿರುವ ವ್ಯತ್ಯಾಸವು ಈ ಆಧುನಿಕ ಸಮಾಜ ಲೌಕಿಕ ಲೋಕಕ್ಕೆ ಇಷ್ಟವಲ್ಲ. They don't like it. ನವೀನ ಯುಗದ ಈ ಒಂದು ಸಮಾಜದಲ್ಲಿ ಈ ಲಿಂಗ ತಾರತಮ್ಯವನ್ನ ಇಷ್ಟಪಡುವಂತವರಾಗಿಲ್ಲ. Now today they are adding more gender than male and female. Okay, transgenders, LGBTQ,
So they hate God's order of male and female, the two genders. ದೇವರು ನೇಮಿಸಿದಂತ ಪುರುಷ ಮತ್ತು ಮಹಿಳೆ ಎರಡು ಲಿಂಗಗಳನ್ನ ಬಿಟ್ಟು ಈಗ ತ್ರಿಲಿಂಗತ್ವದ ಕುರಿತಾಗಿಯೂ ಸಹ ಮನುಷ್ಯರು ಅದನ್ನು ಸಹ ಉತ್ತೇಜಿಸುವಂತವರ ಇದ್ದಾರೆ. To a Bible believing Christian like you and I, ಸತ್ಯವೇದದಲ್ಲಿ ಅಲ್ಲಿರ್ತಕ್ಕಂಥ ಸತ್ಯಾಂಶವನ್ನ ನಂಬಿರುವಂತ ಕ್ರೈಸ್ತರಾದಂತ ನಾನು ನೀನು, what Jesus says determines what is right and wrong. ಇದು ಸರಿಯೋ ತಪ್ಪೋ ಯಾವುದು ತೀರ್ಮಾನಿಸ್ತದೆ ಎಂಬುದಾಗಿ ಹೇಳಿದ್ರೆ ಕರ್ತನಾದ ಯೇಸು ಕ್ರಿಸ್ತನ ಹೇಳಿಕೆಯಲ್ಲಿ ನಾವು ಅದನ್ನು ತಿಳ್ಕೊಳ್ತೇವೆ. In a gender confused world, Jesus Christ and God's word is the solution to all our problem. ಈ ಗೊಂದಲಮಯವಾದಂತ ಲಿಂಗ ತಾರತಮ್ಯದ ಪ್ರಪಂಚದಲ್ಲಿ ಯೇಸು ಕ್ರಿಸ್ತನು ಮತ್ತು ದೇವರ ವಾಕ್ಯವು ನಮಗೆ ಉತ್ತರವನ್ನು ನೀಡುವಂತದ್ದಾಗಿದೆ. The evils done against women did not come from Jesus' teaching or the practice of true Christianity. ಅಂದ್ರೆ ನಿಜ ಕ್ರೈಸ್ತತ್ವದ ಬೋಧನೆಯಿಂದ ಆಗಲಿ ಯೇಸು ಕರ್ತನ ಬೋಧನೆಯಿಂದ ಆಗಲಿ ಸ್ತ್ರೀಗಳಿಗೆ ಕೇಡು ಬರಲಿಲ್ಲ. ಓನ್ಲಿ ಇಟ್ ಬಿಕಮ್ ಗುಡ್ ಫಾರ್ ದಮ್. ಮಹಿಳೆಯರಿಗೆ ಉಂಟಾಗ್ತಕ್ಕಂಥ ಎಲ್ಲಾ ತರವಾದ ಕೇಡುಗಳು ಉಂಟಾಗಿರ್ತಕ್ಕಂಥದ್ದು ಕ್ರೈಸ್ತತ್ವದ ಬೋಧನೆಯಿಂದ ಅಲ್ಲ, ಅಥವಾ ಕ್ರಿಸ್ತನ ಬೋಧನೆಯಿಂದಲೂ ಸಹ ಅಲ್ಲ. They are the result of sin in human heart. ಅದು ಮನುಷ್ಯನ ಹೃದಯದಲ್ಲಿ ಹುಟ್ಟಿ ಬರುವಂತ ಪಾಪದ ಫಲವಾಗಿ ಇದು ಕಂಡು ಬರ್ತಾ ಇದೆ. What did Jesus say in Mark 7:23? Please read that. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 23ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಳಿದ್ದೇನು? ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 23ನೇ ವಚನ, ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂದನು. So the source of all evil, including evil done against the sisters or women, is coming from sinful man's wicked heart. ಸ್ತ್ರೀಯರ ಮೇಲೆ ಉಂಟಾಗ್ತಕ್ಕಂಥ ಎಲ್ಲಾ ತರವಾದ ಪಾಪ ಕೃತ್ಯಗಳು ಪುರುಷನಿಂದ ಎಲ್ಲಿಂದ ಬರ್ತದೆ ಎಂಬುದಾಗಿ ಹೇಳಿದ್ರೆ ಆತನ ಕೆಟ್ಟ ಹೃದಯದ ಒಳಗಿನಿಂದ ಬರುವಂತ ವಿಷಯಗಳಾಗಿದೆ. We as believers need to treat women justly with dignity. ನಾವು ವಿಶ್ವಾಸಿಗಳಾಗಿ ಪುರುಷರು ಸ್ತ್ರೀಯರನ್ನ ಸಹೋದರಿಯರನ್ನ ನಾವು ಬಹಳ ಗೌರವಯುತವಾಗಿ ನಾವು ಕಾಣಬೇಕು. Even though sinful men and women, even some Christians misunderstand, abuse the doctrine of headship and submission. ಅಂದ್ರೆ ನಾಯಕತ್ವ, ಶಿರಸ್ಸು, ವಿಧೇಯತ್ವ ಎಂದ ಸತ್ಯವು ಅಬ್ಯೂಸ್ ಆಗಿರುವುದಾದರೂ this doctrine of the difference is rooted in God's love and wisdom. ಈ ವ್ಯತ್ಯಾಸವು ಅದನ್ನ ಒಪ್ಪುವಂತದ್ದಾಗಿದ್ದರೂ ಸಹ ದೇವರ ಜ್ಞಾನಾನುಸಾರವಾಗಿ ದೇವರು ಯೋಜಿಸಿದ ರೀತಿಯಲ್ಲಿ ಇದು ಇದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಮನುಷ್ಯರು ಇದನ್ನ ಅಬ್ಯೂಸ್ ಮಾಡಿದರು. ಕ್ರೈಸ್ತ ಈವನ್ ವಿಶ್ವಾಸಗಳು ಕೂಡ ಈ ಸ್ತ್ರೀಯರಿಗೆ ವಿರುದ್ಧವಾಗಿ ಇಲ್ಲ ಇದನ್ನು ಅಬ್ಯೂಸ್ ಮಾಡಿದರು. Some leaders might have abused it, but God is not the problem, it is man's heart. ಈ ಒಂದು ತಾರತಮ್ಯಗಳೆಲ್ಲವೂ ಕೂಡ ಸ್ತ್ರೀಗೆ ಉಂಟಾಗಿರ್ತಕ್ಕಂಥ ಎಲ್ಲ ನೋವುಗಳು ಅದನ್ನ ಮನುಷ್ಯರಿಂದ ಬಂದಂತ ಸಂಗತಿಗಳಾಗಿದೆ. ಅದು ದೇವರು ಎಂದಿಗೂ ಸಹ ಈ ರೀತಿಯಾಗಿ ಮಾಡಲಿಲ್ಲ. ಇದು ಮನುಷ್ಯನ ಕೆಟ್ಟ ಹೃದಯದ ಒಳಗಿಂದ ಬಂದಂತ ಆಲೋಚನೆಗಳ ದೆಸೆಯಿಂದ ಉಂಟಾಗಿದೆ. Traditions can blind the mind of even believers. ಹ್ಯೂಮನ್ ಟ್ರೆಡಿಷನ್ಸ್ ನಮ್ಮ ಸಮಾಜದಿಂದ ಬಂದಿರುವ, ಯಹೂದ್ಯ ಸಮಾಜದಿಂದ ಬಂದಿರುವುದು ಇದೆಲ್ಲ ಇಟ್ ಕ್ಯಾನ್ ಈವನ್ ಬ್ಲೈಂಡ್ ದ ಮೈಂಡ್ ಆಫ್ ಬಿಲೀವರ್ಸ್. ಆ ಯಹೂದ್ಯ ಸಂಪ್ರದಾಯಗಳು ಅಥವಾ ನಮ್ಮ ಸಮಾಜದ ಸಂಪ್ರದಾಯಗಳಿಂದ ಬಂದಿರ್ತಕ್ಕಂಥ ಈ ವಿಚಾರಗಳು ವಿಶ್ವಾಸಿಗಳಾದಂತ ನಮ್ಮ ಮನಸ್ಸನ್ನು ಸಹ ಅದು ಮುಚ್ಚಬಹುದು. So as a true believer and believing in the word of God, we have to believe the complementarian understanding that there is role difference in God's design. ಸತ್ಯವೇದವನ್ನು ಅನುಸರಿಸಿ ಅದನ್ನು ನಂಬುವಂತಹ ನಾವು ಈ ಒಂದು ಎರಡನೇ ಒಂದು ದೃಷ್ಟಿಕೋನ ಕಾಂಪ್ಲಿಮೆಂಟರಿ ವ್ಯೂ ಎಂಬುದಾಗಿ ಅದನ್ನ ನಂಬಿ ದೇವರು ಯೋಜಿಸಿದಂತ ಯೋಜನೆ ಇದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. Many countries, especially the Western countries, women have made much advances in the society. ಅನೇಕ ಪಾಶ್ಚಿಮಾತ್ಯ ದೇಶಗಳಲ್ಲಿ ಸ್ತ್ರೀಯರು
ಅನೇಕ ತರವಾದಂತ ಪ್ರಗತಿಯನ್ನ ಮಾಡಿರ್ತಕ್ಕಂಥ ವಿಷಯವನ್ನ ನಾವು ನೋಡ್ತೇವೆ. Even in many countries, we see women have advanced so much. ಇನ್ನು ಅನೇಕ ಸಂಗತಿಗಳು ಅನೇಕ ದೇಶಗಳಲ್ಲಿ ಸ್ತ್ರೀಯರು ಈ ಪ್ರಗತಿಯನ್ನ ಕಂಡಿದ್ದಾರೆ. But still there is society waging war against women. ಆದರೂ ಸಹ ಸಮಾಜದಲ್ಲಿ ಸ್ತ್ರೀಯರ ವಿರುದ್ಧವಾಗಿ ಅನೇಕ ತರವಾದ ಹೋರಾಟ ನಡೆಯುವಂತದ್ದಾಗಿದೆ. Violence against women, according to UN, United Nations, it is the greatest human rights violation. ಮಹಿಳೆಯ ವಿರುದ್ಧವಾಗಿ ನಡೀತಕ್ಕಂತ ಹಿಂಸೆಗಳು ಅದು ಮಾನವ ಹಕ್ಕುಗಳ ವಿರುದ್ಧವಾಗಿ ನಡೀತಕ್ಕಂತ ಅತ್ಯುನ್ನತವಾದಂತ ಒಂದು ಹಿಂಸೆ ಕಾರ್ಯ ಇದಾಗಿದೆ ಎಂಬುದಾಗಿ UN ಹೇಳ್ತದೆ. Women are not treated well in most countries. ಅನೇಕ ದೇಶಗಳಲ್ಲಿ ಸ್ತ್ರೀಯರನ್ನ ಸರಿಯಾದ ರೀತಿಯಲ್ಲಿ ಕಾಣುವುದಿಲ್ಲ. They suffer more degree of poverty in many countries. ಅನೇಕ ದೇಶಗಳಲ್ಲಿ ಅನೇಕ ಸ್ತ್ರೀಯರು ಬಡತನವನ್ನ ಅನುಭವಿಸುವಂತವರಾಗಿದ್ದಾರೆ. 2/3 of the world's illiterates are women. ವಿದ್ಯಾಭ್ಯಾಸ ಇಲ್ಲದವರು 2/3 ಭಾಗ ಪ್ರಪಂಚದಲ್ಲಿ ಶಿಕ್ಷಣವನ್ನ ಪಡೆದೇ ಇರತಕ್ಕಂತ ಅವಿದ್ಯಾವಂತ ಮಹಿಳೆಯರೇ ಇದ್ದಾರೆ. Basic human rights are also denied for women in many countries. ಅನೇಕ ದೇಶಗಳಲ್ಲಿ ಮಹಿಳೆಯರ ಹಕ್ಕುಗಳನ್ನ ನಿರ್ಬಂಧಿಸಿದೆ. They work in low skilled jobs. ಬಹಳ ಕೆಳಮಟ್ಟದ ಕೌಶಲ್ಯದ ಕೆಲಸಗಳನ್ನ ಸ್ತ್ರೀಯರು ಮಾಡುವಂತವರಾಗಿದ್ದಾರೆ. ಕಡಿಮೆ ಅವರಿಗೆ ಕೂಲಿ ಕೊಡಲ್ಪಡುತ್ತದೆ. Overworked. ಹೆಚ್ಚಿನ ಕೆಲಸ ಅವರಿಗೆ ನೀಡುವಂತವರಾಗಿದ್ದಾರೆ. Even nearby where I live, I know in a place called Vadrapalaya, the women go to many houses, they do housekeeping work, 2-3 houses, they clean the tiles, they do all that, come back and give that money. The husband takes it and drinks. The husband is a drunkard who doesn't do any work. The wife do the hard labor. So sad. ಸಹೋದರರು ಇರ್ತಕ್ಕಂಥ ವಡ್ರಪಾಳ್ಯದ ಸಮೀಪದಲ್ಲಿಯೂ ಸಹ ಅನೇಕ ಮಹಿಳೆಯರು ಮನೆಗೆ ಹೋಗಿ ಕೆಲಸಗಳನ್ನ ಮಾಡಿ ಸಂಪಾದಿಸಿ ತಂದು ಪುರುಷನಿಗೆ ಕೊಡುವಾಗ ಆತನು ಅದನ್ನ ತೆಗೆದುಕೊಂಡು ಹೋಗಿ ಕುಡಿದು ದುಶ್ಚಟಕ್ಕೆ ಅದನ್ನ ಬಳಸುವಾತನಾಗಿದ್ದಾನೆ. The society, I'm not talking about believers. In the society, any woman that is divorced, they have the responsibility to care for the children also. ಮತ್ತು ಸಮಾಜದಲ್ಲಿ ಕ್ರೈಸ್ತತ್ವದಲ್ಲಿ ಅಲ್ಲ ಸಮಾಜದಲ್ಲಿಯೂ ಸಹ ನಾವು ನೋಡ್ತೇವೆ ಅನೇಕರು ವಿಚ್ಛೇದನಗೊಂಡಂತ ಮಹಿಳೆಯರು ತಮ್ಮ ಮಕ್ಕಳನ್ನ ಪೋಷಿಸಿಕೊಂಡು ಹೋಗುವಂತ ಜವಾಬ್ದಾರಿಯಲ್ಲಿಯೂ ಸಹ ಇದ್ದಾರೆ. They have to work and take care of the children. ಅವರು ಕೆಲಸ ಮಾಡಿ ಉದ್ಯೋಗ ಮಾಡಿ ತಮ್ಮ ಮಕ್ಕಳನ್ನ ಸಾಕಿ ಸಲಹುವಂತ ಜವಾಬ್ದಾರಿ ಅವರ ಮೇಲೆ ಬಿದ್ದಿರುತ್ತದೆ. Sexual assault on women, young girls being raped, beating of women for dowry, these are all well-known stories. ಈ ಎಲ್ಲ ನಮಗೆ ಚಿರಪರಿಚಿತವಾದಂತ ಸಂಗತಿಗಳು ಮಹಿಳೆಯರ ಮೇಲೆ ಉಂಟಾಗಿರ್ತಕ್ಕಂಥ ದೌರ್ಜನ್ಯ, ಚಿಕ್ಕ ಮಕ್ಕಳ ಒಂದು ಅವರ ಹಿಂಸೆ, ಇದೆಲ್ಲ ಸ್ತ್ರೀಯನ್ನ ಹಿಂಸಿಸುವಂತದ್ದು ಇದೆಲ್ಲವೂ ಕೂಡ ಇದೆ. Bride burning for expecting more dowry is very common in our country, India. ನಮ್ಮ ದೇಶ ಭಾರತದಲ್ಲಿಯೂ ಸಹ ಮಹಿಳೆಯರನ್ನ ಹೆಚ್ಚಿನ ಹಣದಾಶೆಯ ದೆಸೆಯಿಂದ ಡೌರಿಗೋಸ್ಕರವಾಗಿ ಆಕೆಯನ್ನ ಸುಡುವಂತ ಕೆಲಸವನ್ನು ಸಹ ನಾವು ತಿಳಿದವರಾಗಿದ್ದೇವೆ. Sunday I go to minister in a shelter home where such abused ladies are cared for. I go and share the word there every Sunday afternoon. ಪ್ರತಿ ಭಾನುವಾರ ಮಧ್ಯಾಹ್ನ ಎಲ್ಲಿ ಮಹಿಳೆಯರನ್ನು ಅತಿ ಕೆಳಮಟ್ಟದಲ್ಲಿ ನೋಡಿ ಹಿಂಸಿಸುವಂತ ಆ ಒಂದು ಸ್ಥಳಕ್ಕೆ ನಾನು ಹೋಗಿ ಸುವಾರ್ತೆಯನ್ನ ಸಾರ್ತಾ ಇದ್ದೇನೆ. Christian ministry, one believer is running that ministry for these kind of women. ಈ ತರವಾಗಿ ಹಿಂಸೆಗೆ ಒಳಗಾದಂತ ಸ್ತ್ರೀಯರನ್ನ ಸೇರಿಸಿಕೊಂಡು ಆ ಒಂದು ಸೇವೆ ಒಬ್ಬ ವಿಶ್ವಾಸಿಯು ನಡೆಸ್ತಾ ಇದ್ದಾರೆ. There every week I see some women, more than one women who are burned with kerosene on their face and neck. They have that burn on their face. So sad to see those. ಅಲ್ಲಿ ನಾನು ಹೋಗಿ ನೋಡುವಾಗ ಬಹಳ ಬೇಜಾರಾಗ್ತದೆ. ಏನಂತಂದ್ರೆ ಅನೇಕ ಮಹಿಳೆಯರು ಅವರು ಹಿಂಸೆಗೆ ಒಳಗಾಗಿ ಸೀಮೆಎಣ್ಣೆಯಿಂದ ಆ ಕತ್ತು ಮತ್ತು ಮುಖ ಇವೆಲ್ಲ ಸುಟ್ಟು ಹೋದಂತ ಸ್ಥಿತಿಯಲ್ಲಿ ನಾನು ಅವ್ರನ್ನ ನೋಡ್ತೇನೆ. You go to some of the African countries,
ladies, the young girls undergo genital mutilation. That means circumcision is done to girls. ಅಲ್ಲಿ ಆಫ್ರಿಕಾ ದೇಶಗಳಲ್ಲಿ ಅನೇಕ ಸ್ತ್ರೀಯರಿಗೆ ಆ ಒಂದು The genital mutilation ಮಾಡ್ತಾ ಇದೆ ಫಾರ್ ದಿ ಯಂಗ್ ಗರ್ಲ್ಸ್. ಲೈಂಗಿಕವಾದಂತ ಒಂದು ಹಿಂಸೆಯನ್ನ ಅವರು ಅನುಭವಿಸುವಂತ ಸ್ಥಿತಿಯಲ್ಲಿದೆ. ಪುರುಷರಿಗೆ ಸುನ್ನತಿ ಮಾಡ್ತಾರೋ ಆ ರೀತಿಯಾಗಿ ಯಂಗ್ ಗರ್ಲ್ಸ್, ಯವನ ಸ್ತ್ರೀಯರಿಗೆ ಆ ರೀತಿಯಾಗಿ ಹಿಂಸಿಸುವುದನ್ನು ನೋಡಿದ್ದೇವೆ. Pornography, blue film, pornography, these are all mostly using women as sex objects. ಈ ಸ್ತ್ರೀಯರನ್ನ ಲೈಂಗಿಕದ ಒಂದು ವಸ್ತುವಾಗಿ ಈ ಪೋರ್ನೋಗ್ರಫಿಯಲ್ಲಿ ಮಾಡುವಂತದನ್ನ ನೋಡಿದ್ದೇವೆ. In some of the Muslim countries like Afghanistan, men are treated like slaves by the Taliban. ಅಫ್ಘಾನಿಸ್ತಾನದಂತಹ ದೇಶದಲ್ಲಿ ಪುರುಷರನ್ನ ಅನೇಕ ತಾಲಿಬಾನ್ ರವರು ಅದನ್ನ ಕೀಳಾಗಿ ಕಾಣುವಂತವರಾಗಿದ್ದಾರೆ. Treat women like slaves, ಮಹಿಳೆಯರನ್ನ ಗುಲಾಮರನ್ನಾಗಿ ಅವರು ಕಾಣುವಂತವರಾಗಿದ್ದಾರೆ. They cannot go out without a male escort. ಪುರುಷನಿಲ್ಲದೆ ಹೊರಗೆ ಅವರು ಸ್ವತಂತ್ರವಾಗಿ ಹೋಗುವಂತದ್ದು ನಿಷಿದ್ಧ. They have to cover from head to foot except the eyes only open. You see that even here, ನಮ್ಮ ದೇಶದಲ್ಲಿ ಸಹ ನೋಡ್ತೇವಲ್ಲ, ಮಹಿಳೆಯರು ಕಣ್ಣು ಹೊರತಾಗಿ ಬೇರೆ ತಲೆಯಿಂದ ಪಾದದವರೆಗೆ ಎಲ್ಲ ಮುಚ್ಚಲ್ಪಟ್ಟವರಾಗಿ ಅವರು ಹೊರಗೆ ಹೋಗ್ಬೇಕು. The men can do whatever they want. ಪುರುಷರು ಅವರಿಗೆ ಇಷ್ಟ ಬಂದ ಹಾಗೆ ನಡ್ಕೊಳ್ಳಬಹುದು. So much of the abortion violence is against sex discrimination, sex determination. That is, ಹೆಣ್ಣು ಮಗಳಾದರೆ ಅಬೋರ್ಟ್ ಮಾಡುವುದು. How many lakhs and lakhs of children, valuable young girls, are killed in the womb because of sex determination. ಲಿಂಗವನ್ನ ಪತ್ತೆ ಹಚ್ಚಿ ಹೆಣ್ಣು ಮಗುವಾದರೆ ಭ್ರೂಣ ಹತ್ಯೆದಂತಹ ಕಾರ್ಯಗಳು ಎಷ್ಟು ಹೆಣ್ಣು ಮಕ್ಕಳು ಅದನ್ನು ಅನುಭವಿಸಿದ್ದಾರೆ. Many years back in Tamil Nadu near Salem, there was a missionary lady who came. She goes to the forest in the night with some believers to take these children, infant, newly born girls who were put in the forest to die, or for the animals to come and eat. This kind of discrimination was happening about 50-60 years back in a place near Salem. ಸೇಲಂನ ಬಳಿಯಲ್ಲಿ 50-60 ವರ್ಷಗಳ ಹಿಂದೆ ಅನೇಕ ಹೊಸದಾಗಿ ಹುಟ್ಟಿದಂತ ಹೆಣ್ಣು ಮಕ್ಕಳನ್ನ ಯಾವುದಾದ್ರೂ ಪ್ರಾಣಿ ತಿಂದು ಬಿಡ್ಲಿ ಎಂಬುದಾಗಿ ತೆಗೆದುಕೊಂಡು ಹೋಗಿ ಇಟ್ಟಂತ ಒಂದು ಸ್ಥಿತಿಯಲ್ಲಿ ಇರುವಾಗ ಒಬ್ಬ ಸೇವಕಿ ಹೋಗಿ ಅವರನ್ನ ರಕ್ಷಿಸಿ ಕಾಪಾಡುವಂತ ಒಂದು ಸಂಗತಿಯನ್ನ ನಾವು ಕಲ್ತಿದ್ದೇವೆ. Who used to save these infant girls and come and raise them. What an amazing ministry it was. When she goes to the forest and take these infant girls, their bodies all with ants and all of that, terrible condition, because right after the child is born, without even washing, that child is left in the forest. ಒಬ್ಬ ಹೆಣ್ಣು ಮಗಳು ಜನಿಸಿದ ತಕ್ಷಣ ಸ್ನಾನವನ್ನು ಮಾಡಿಸದೆ ತೊಳೆಯದೆ ಅದನ್ನ ಹಾಗೆಯೇ ಯಾವುದಾದ್ರೂ ಪ್ರಾಣಿ ತಿಂದು ಬಿಡ್ಲಿ ಎಂಬುದಾಗಿ ಅಡವಿಯಲ್ಲಿ ಅದನ್ನ ಬಿಟ್ಟು ಬರ್ತಾ ಇದ್ರು. ಅಂತ ಒಂದು ಮಕ್ಕಳನ್ನ ಒಬ್ಬ ದೇವರ ಸೇವಕಿ ಹೋಗಿ ತೆಗೆದುಕೊಂಡು ಬಂದು ಅವುಗಳನ್ನ ಸ್ನಾನ ಮಾಡಿಸಿ ಅವುಗಳನ್ನ ಬೆಳೆಸಿ ಸಾಕುವಂತದ್ದು ಎಂತ ವಿಶೇಷವಾದಂತ ಸೇವೆ ಅದಾಗಿದೆ. So about 9,000 brides are burned every year in India for more dowry. ಈ ಡೌರಿಗೋಸ್ಕರವಾಗಿ, ವರದಕ್ಷಿಣೆಗೋಸ್ಕರವಾಗಿ ಸುಮಾರು 9,000ಕ್ಕಿಂತಲೂ ಹೆಚ್ಚು ಮಹಿಳೆಯರು ಭಾರತ ದೇಶದಲ್ಲಿ ಬೆಂಕಿಗೆ ಆಹುತಿಯಾಗುತ್ತಾ ಇದ್ದಾರೆ. So all this is true that women are suffering more in the world not because of the teaching of the Bible, not because of what Jesus Christ taught. It is because of the wicked heart of man. ಇಷ್ಟೆಲ್ಲಾ ಸನ್ನಿವೇಶಗಳು ಮಹಿಳೆಯರಿಗೆ ಉಂಟಾಗ್ತಕ್ಕಂಥ ಹಿಂಸೆ, ನಷ್ಟಗಳು, ಕಷ್ಟಗಳು ಯಾಕೆ ಎಂಬುದಾಗಿ ಹೇಳಿದರೆ
ಅದು ಸತ್ಯವೇದವು ಬೋಧಿಸುವ ಪ್ರಕಾರವಾಗಿ ಅಲ್ಲ, ಯೇಸು ಕ್ರಿಸ್ತನು ತಿಳಿಸಿದ ಪ್ರಕಾರವಾಗಿಯೂ ಅಲ್ಲ, ಅದು ಮನುಷ್ಯನ ಹೃದಯದಲ್ಲಿ ಹುಟ್ಟಿ ಬರುವಂತ ದುಷ್ಟ ಕೆಟ್ಟ ಆಲೋಚನೆಗಳೇ ಇದಕ್ಕೆ ಕಾರಣ. So it is the Bible that teaches us to respect women, honor women, and they are equal. Man and woman created equal before, yet there is a role difference. ಸತ್ಯವೇದವು ಹೇಳುವ ಸತ್ಯಾಂಶವೇನೆಂದರೆ ಪುರುಷನನ್ನು ಸ್ತ್ರೀಯನ್ನು ದೇವರು ಉಂಟು ಮಾಡಿದ್ದಾನೆ, ಸಮಾನರಾಗಿದ್ದಾರೆ, ಆದರೂ ಸಹ ಅವರು ವಿಭಿನ್ನರೂ ಸಹ ಆಗಿದ್ದಾರೆ. So Christianity, in trying to correct the wrong, they throw away the doctrine of the role difference. ಈ ಒಂದು ಸರಿಪಡಿಸುವಿಕೆಯಲ್ಲಿ ಕ್ರೈಸ್ತತ್ವದಲ್ಲಿ ಸಹ ಸತ್ಯವೇದದ ತತ್ವಗಳನ್ನ ಬಿಟ್ಟು ತಪ್ಪಾದ ರೀತಿಯಲ್ಲಿ ಹೋಗುವಂತ ಒಂದು ಸನ್ನಿವೇಶ ಉಂಟು. ಮಹಿಳೆಯರಿಗೆ ವಿರುದ್ಧವಾಗಿ ಬಂದಿರುವ ತಪ್ಪುಗಳು ಸರಿಪಡಿಸುವ ಆ ಒಂದು ಸೀಲಲ್ಲಿ ದೇವರ ವಾಕ್ಯದ ಬೋಧನೆಯನ್ನು ನಾವು ಬಿಸಾಡಬಾರದು. ವಿ ಶುಡ್ ನಾಟ್ ಥ್ರೋ ಅವೇ ದ ಟೀಚಿಂಗ್ ಆಫ್ ದ ವರ್ಡ್ ಆಫ್ ಗಾಡ್. ಈ ಒಂದು ತಾರತಮ್ಯವನ್ನ ಸರಿಪಡಿಸುವ ಒಂದು ಕಾರ್ಯದಲ್ಲಿ ತೊಡಗುವಾಗ ದೇವರ ವಾಕ್ಯದ ಸತ್ಯಾಂಶ, ಅದರ ತತ್ವವನ್ನು ನಾವು ಬಿಟ್ಟು ಹೋಗಬಾರದು. I want to remind all my dear sisters, you don't need to fight for your right. You are equal in the sight of God. ಆದುದರಿಂದ ಸಹೋದರಿಯರಿಗೆ ನಾನು ಹೇಳುವುದೇನೆಂದ್ರೆ, ನಿಮ್ಮ ಹಕ್ಕುಗಳಿಗೋಸ್ಕರವಾಗಿ ನೀವು ಹೋರಾಟ ಮಾಡುವಂತದ್ದು ಬೇಡ. ದೇವರ ದೃಷ್ಟಿಯಲ್ಲಿ ನೀವೆಲ್ಲರೂ ಸಮಾನರೇ ಆಗಿದ್ದೀರಿ. The feminists in the world need to fight because they are not equal in the society. ಆ ಲೋಕದಲ್ಲಿರ್ತಕ್ಕಂತ ಸ್ತ್ರೀ ತತ್ವವಾದಿಗಳು ಇದರ ಕುರಿತಾಗಿ ಹೋರಾಟ ಮಾಡಬೇಕು, ಯಾಕಂದ್ರೆ ಅವರು ಸಮಾನರು ಎಂಬುದಾಗಿ ಪರಿಗಣಿಸದ ಕಾರಣ. When God created Adam and Eve, ದೇವರು ಆದಾಮನನ್ನು ಹವ್ವಳನ್ನು ಉಂಟು ಮಾಡಿದಾಗ, after creating Adam to give him a helper suitable, God could have taken some more mud and created a woman separate, just like how he created Adam. ಆದಾಮನಿಗೆ ಸರಿ ಬೀಳುವಂತ ಸಹಕಾರಿಣಿಯನ್ನ ಉಂಟು ಮಾಡುವಾಗ ಆದಾಮನನ್ನು ಹೇಗೆ ಮಣ್ಣಿನಿಂದ ಉಂಟು ಮಾಡಿದನೋ ಅದೇ ಪ್ರಕಾರವಾಗಿ ದೇವರು ಇನ್ನು ಬೇರೆ ಸ್ವಲ್ಪ ಮಣ್ಣನ್ನ ತೆಗೆದುಕೊಂಡು ನೆಲದ ಮಣ್ಣಿನಿಂದ ಸ್ತ್ರೀಯನ್ನು ಉಂಟು ಮಾಡಬಹುದಾಗಿತ್ತು. But God didn't do that. ಆದರೆ ದೇವರು ಆ ರೀತಿಯಾಗಿ ಮಾಡಲಿಲ್ಲ. God created the woman from the man. ಒಬ್ಬ ಸ್ತ್ರೀಯನ್ನು ಪುರುಷನ ಅಂಶದಿಂದ ದೇವರು ಉಂಟು ಮಾಡಿದನು. That too from the side of his heart, from the ribs. ಅದರಲ್ಲೂ ಹೃದಯಕ್ಕೆ ಹತ್ತಿರ ಎದೆಯ ಭಾಗದ ಒಂದು ಮೂಳೆಯಿಂದ, ಎಲುಬಿನಿಂದ ಸ್ತ್ರೀಯನ್ನು ಉಂಟು ಮಾಡಿದನು. Because they are equal, that is why. ಯಾಕಂತಂದ್ರೆ ಅವರಿಬ್ಬರು ಸಮಾನರಾಗಿರುವ ದೆಸೆಯಿಂದಲೇ. 1 Peter 3:7, men are reminded to how to treat their wives. 1 Peter 3:7. ಮೊದಲನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ಪುರುಷರು ಹೇಗೆ ಸ್ತ್ರೀಯರನ್ನ ಕಾಣಬೇಕೆಂಬುದನ್ನು ನಾವು ತಿಳ್ಕೊಳ್ಳುತ್ತೇವೆ. ಮೊದಲನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನ. ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. If these truths to be in balance, the man and women need to be godly. They should be spiritually minded people. ಇದು ಸತ್ಯವಾಗಿದ್ದರೆ ಪುರುಷನು ಮತ್ತು ಸ್ತ್ರೀಯು ಆತ್ಮಿಕವಾಗಿ ಅವರು ಸಮಾನರಾಗಿರಬೇಕು. Only a spiritually minded husband and wife can keep this in balance. ಆತ್ಮಿಕವಾದ ಏಕತೆ ಉಳ್ಳಂತ ಸ್ತ್ರೀ ಪುರುಷರು ಮಾತ್ರ ಇದನ್ನು ಸಮತೋಲನದಲ್ಲಿ ಇದನ್ನ ಕಾಣಬಹುದಾಗಿದೆ. God created woman out of man for man, but together they can serve God. ಸ್ತ್ರೀಯನ್ನು ಪುರುಷನಿಂದ ಆತನು ಉಂಟು ಮಾಡಿದನು, ಪುರುಷನಿಗೋಸ್ಕರ ಉಂಟು ಮಾಡಿದರು ಸಹ. ಯಾಕಂತಂದ್ರೆ ಇಬ್ಬರೂ ಸಹ ದೇವರ ದೃಷ್ಟಿಯಲ್ಲಿ ಸಮಾನರು ಎಂಬುದಾಗಿ. ಸ್ತ್ರೀಯನ್ನು ಪುರುಷನಿಗಾಗಿ ಸೃಷ್ಟಿ ಮಾಡಿದರು, ಅವರಿಬ್ಬರು ಸೇರಿ ದೇವರಿಗಾಗಿ. That's the teaching of God. ಸ್ತ್ರೀಯನ್ನು ಪುರುಷನಿಂದ ಆತನ ಅಂಶದಿಂದ ಉಂಟು ಮಾಡಿ ಇಬ್ಬರೂ ಸಹ ದೇವರನ್ನ ಸೇವಿಸುವವರಾಗಿರಬೇಕು ಎಂಬುದಾಗಿ ಆತನು ಉಂಟು ಮಾಡಿದ. In one or 2 minutes, we had special meeting in our assembly last weekend. 2 ನಿಮಿಷದಲ್ಲಿ ನಾನು ಹೇಳ್ತೇನೆ, ನಮ್ಮ ಸಭೆಯಲ್ಲಿ ವಿಶೇಷ ಕೂಟಗಳು ನಡೆದವು ಕಳೆದ ವಾರ. That speaker was telling about he and his wife. ಬೋಧಕರು ತಮ್ಮ ಮತ್ತು ತಮ್ಮ ಪತ್ನಿಯ ಕುರಿತಾಗಿ ಅವರು ತಿಳಿಸ್ತಾ ಬಂದರು.
He said the day that they married, his wife said like this. ಆ ಬೋಧಕರು ಹೇಳಿದ್ದು, ಅವರು ವಿವಾಹವಾದಂತ ದಿನದಲ್ಲಿ ಅವರ ಹೆಂಡತಿಯು ಈ ರೀತಿಯಾಗಿ ಹೇಳಿದರಂತೆ. The ಹೆಂಡತಿ ಅವ್ರಿಗೆ ಹೇಳಿದೇನೆಂದ್ರೆ, ಐ ಆಮ್ ದ ಸಜೆಷನ್, ಯು ಆರ್ ದ ಡಿಸಿಷನ್. ಅಂದ್ರೆ ನಾನ್ ನಿಮಗೆ ಕುಟುಂಬ ಜೀವನದಲ್ಲಿ ನಾನು ಸಲಹೆ ಆಲೋಚನೆ ಕೊಡ್ತೇನೆ, ಬಟ್ ಅಂತ್ಯ ತೀರ್ಮಾನ ನಿಮ್ದು. ಐ ಆಮ್ ದ ಸಜೆಷನ್, ಯು ಆರ್ ದ ಡಿಸಿಷನ್. ವಾಟ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಇಟ್ ವಾಸ್. ಅದು ಇಂಗ್ಲಿಷ್ ನಲ್ಲಿ ಚೆನ್ನಾಗಿರ್ತದೆ. ನಾನು ಸಲಹೆ ನೀಡುವಂತವನ, ಸಲಹೆ ಕೊಡುತ್ತೇನೆ, ನೀನು ತೀರ್ಮಾನವನ್ನ ತೆಗೆದುಕೋ ಎಂಬುದಾಗಿ. Every husband and wife can understand that beautiful phrase. I am the decision, you are the no, I am the suggestion, you are the decision. And that was a beautiful statement in their family life. ಕುಟುಂಬ ಜೀವನದಲ್ಲಿ ಅವರು ಹೇಳಿದ್ದು ಎಷ್ಟು ಸುಂದರವಾದಂತ ನುಡಿ ಅದಾಗಿದೆ. ಒಬ್ಬ ಮಹಿಳೆ ಹೇಳಬೇಕು, ನಾನು ಸಲಹೆ ಕೊಡ್ತೇನೆ, ತೀರ್ಮಾನ ನೀನು ತೆಗೆದುಕೋ ಎಂಬುದಾಗಿ. In other words, woman is not a slave, but she have all the right to counsel him, give suggestion, support him, but she has to submit because it's a God-given role. ಒಬ್ಬ ಸ್ತ್ರೀಯು ಅಧೀನಳು ಎಂಬುದಾಗಿ ಹೇಳಿದ್ರೆ ಗುಲಾಮಳಲ್ಲ, ಆಕೆ ಸಲಹೆ ನೀಡುವಂತವಳು, ಆಕೆ ಉತ್ತೇಜನ ನೀಡುವಂತವಳು. ಆ ರೀತಿಯಾಗಿ ದೈವಿಕವಾದಂತ ಒಂದು ಕುಟುಂಬವು ಬಾಳುವಂತದ್ದಾಗಿದೆ. They are gifted to give better suggestion than man's hurried decisions, you know. ಪುರುಷನ ಆದುರದಿಂದ ತಕ್ಷಣವಾದಂತ ದಿಢೀರ್ ತೀರ್ಮಾನಗಳಿಗೆ ಹೋಲಿಸುವಾಗ ಮಹಿಳೆಯ ಉತ್ತಮವಾದಂತ ಸಲಹೆ ಸೂಚನೆಗಳು ಸಹಕಾರವನ್ನು ನೀಡುತ್ತದೆ. We will continue this topic. I hope it benefited. I hope it clarifies us about how we are equal in the Lord as male and female. But don't throw away the important teaching of the gender role difference. ನಾವು ದೇವರ ವಾಕ್ಯಾನುಸಾರವಾಗಿ ನಾವಿಬ್ಬರು ಪುರುಷರು ಸ್ತ್ರೀಯರು ಹೇಗೆ ಸಮಾನರಾಗಿದ್ದೇವೆ, ಆದರೂ ಸಹ ಈ ಲಿಂಗ ತಾರತಮ್ಯವನ್ನ ನಾವು ಇದನ್ನ ನಾವು ವ್ಯತ್ಯಾಸವನ್ನ ಕಾಣಬಾರದು ಎಂಬುದನ್ನು ಸಹ ನಾವು ನೋಡ್ತೇವೆ. ಇದು ಪ್ರಯೋಜನಕಾರಿಯಾಗಿತ್ತು ಎಂಬುದಾಗಿ ನಾನು ನೆನೆಸ್ತೇನೆ.